ಅಂತ ಹೇಳಿದ್ರೆ ಉಳ್ಳವರಿಗೆ ಸಂಬಂಧಪಟ್ಟಿದ್ದು ಟ್ಯಾಕ್ಸ್ ಮತ್ತೊಂದು ಇದು ಪೂರಕವಾದಂತ ಸಂಗತಿಗಳು ನಡೆಯುತ್ತೆ ಅಂತ ಹೇಳಿ ಎಲ್ಲರೂ ಭಾವನೆಗಳು ಇರ್ತಾ ಇತ್ತು. ಆದರೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪನವರು ಬಜೆಟ್ ಮಂಡನೆ ಮಾಡಿದಂಥ ಸಂದರ್ಭದಲ್ಲಿ ಜನರ ಸಾಮಾನ್ಯ ವ್ಯಕ್ತಿಗಳ ಬಗ್ಗೆ ಯೋಚನೆ ಮಾಡಿದಂಥ ಪರಿಣಾಮ, ವಿದ್ಯಾರ್ಥಿಗಳ ಬಗ್ಗೆ ಯೋಚನೆ ಮಾಡಿದಂಥ ಪರಿಣಾಮ, ರಾಜ್ಯದ ಬಜೆಟ್ ಅಂತ ಹೇಳಿದ್ರೆ ಹೀಗೂ ಯೋಚನೆ ಮಾಡಬಹುದು ಅಂತ ಹೇಳಿ ಅದಕ್ಕೊಂದು ಬದಲಾವಣೆ ದಿಕ್ಕನ್ನು ಕೊಟ್ಟಂತದ್ದು ಸನ್ಮಾನ್ಯ ಯಡಿಯೂರಪ್ಪನವರು ಭಾರತೀಯ ಜನತಾ ಪಾರ್ಟಿ ನೇತೃತ್ವ ಸರ್ಕಾರದಲ್ಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸೈಕಲ್ ಕೊಟ್ಟರು, ರೈತರಿಗೆ ಬೇಕಾಗಿರುವಂಥ ಸಂಗತಿಗಳನ್ನು ಕೊಟ್ಟರು, ಭಾಗ್ಯಲಕ್ಷ್ಮಿ ಯೋಜನೆಯನ್ನು ಜೋಡಿಸಿ ಹೆಣ್ಮಕ್ಳಿಗೆ ಏನಾಗಬೇಕು ಅಂತ ಯೋಚನೆಗಳನ್ನು ಮಾಡಿದ್ರು. ಅಂದ್ರೆ ಸಾಮಾನ್ಯ ವ್ಯಕ್ತಿಗಳಿಗೆ ಏನು ಅಗತ್ಯ ಇದೆ ಅನ್ನೋದನ್ನ ಸರ್ಕಾರ ಯೋಚನೆ ಮಾಡುತ್ತೆ ಅಂತ ಸಂಗತಿಯನ್ನು ಪ್ರಾರಂಭ ಮಾಡಿದ್ದು ಯಡಿಯೂರಪ್ಪನವರ ಸಂದರ್ಭದಲ್ಲಿ ಅನ್ನೋದನ್ನ ನೆನಪು ಮಾಡ್ಕೊಳ್ಳಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಸೊ ಹೀಗೆ ಅದಕ್ಕೂ ಶಿಸ್ತಿದೆ. ಬಜೆಟ್ ಮಂಡನೆ ಮಾಡಬೇಕಾದ್ರೆ ಅನೇಕ ಸಂಗತಿಗಳನ್ನ ಅದರಲ್ಲಿ ಜೋಡಿಸಬೇಕು ಅನ್ನೋಂಥದ್ದು, ಆ ದಿಕ್ಕಲ್ಲಿ ಯೋಚನೆ ಮಾಡಬೇಕು ಅನ್ನೋ ಸಂಗತಿಗಳು, ನಿಯಮಗಳೆಲ್ಲ ಇದ್ದೇ ಇದೆ. ಆದ್ರೆ ಈಗ ಈ ಬಾರಿಯ ಬಜೆಟ್ ನಿಯಮವನ್ನು ಮೀರಿ ಬಜೆಟ್ ಅನ್ನು ಮಂಡನೆ ಮಾಡಿದ್ದಾರೆ ಅನ್ನೋದಕ್ಕೆ ಅನೇಕ ಸಾಕ್ಷಿಗಳು ಕೂಡ ನಮ್ಮ ಕಣ್ಣು ಮುಂದಿದೆ. ಮಾನ್ಯ ಅಧ್ಯಕ್ಷರೇ, ವಿತ್ತೀಯ ಕೊರತೆ, ವಿತ್ತೀಯ ಶಿಸ್ತು ಹೇಗಿರಬೇಕು ಅಂತ ಹೇಳಿದ್ರು, ಅದನ್ನ ಮೀರುವಂತ ಹಂತಕ್ಕೆ ನಾವು ತಲುಪಿಬಿಟ್ಟಿದ್ದೇವೆ. ಸನ್ಮಾನ್ಯ ಸಿದ್ದರಾಮಯ್ಯನವರ ಮಂಡಿಸಿದಂಥ ಬಜೆಟ್ ಏನಿದೆ ಅದರಲ್ಲಿ ವಿತ್ತೀಯ ಶಿಸ್ತುಗಳೇನಿತ್ತು ಅದೆಲ್ಲದೂ ಕೂಡ ಗಾಳಿಗೆ ತೂರುವಂತ ಕೆಲಸಗಳನ್ನು ಮಾಡಿದ್ದಾರೆ. 2.95 ಹೋಗ್ಬಿಟ್ಟಿದೆ ನಾವು ಈಗಾಗಲೇ. ಆಮೇಲೆ ಏನು ಅಂತ ಯೋಚನೆ ಮಾಡಿದ್ರೆ ನಮ್ಮ ಹತ್ರ ಉತ್ತರ ಇಲ್ಲ. ಇವತ್ತು ಈ ಹಂತದಲ್ಲಿ ಯೋಚನೆ ಮಾಡುವಂತ ಸ್ಥಿತಿ ಈ ಬಾರಿಯ ಬಜೆಟ್ ಇರುವಂತದ್ದು. ಒಂದ್ ಕಡೆ ಬಜೆಟ್ ಏನು ಅಂತ ನಾವು ಹೇಳ್ತೇವೆ, ಹೋದ ಬಾರಿಯ ಏನೇನೆಲ್ಲ ಸಂಗತಿಗಳು ಮಾಡಿದ್ದೇವೆ ಅಂತ ಪುಸ್ತಕಗಳನ್ನ ಮುದ್ರಣ ಮಾಡಿ ನಮಗೆ ಕೊಟ್ಟಿದ್ದೀರಾ. ಈ ಪುಸ್ತಕವನ್ನು ಗಮನದಲ್ಲಿ ಇಟ್ಕೊಂಡು ಯೋಚನೆ ಮಾಡಿದ್ರೆ, ಅನುಪಾಲನಾ ವರದಿಗಳೆಲ್ಲ ಯೋಚನೆ ಮಾಡಿದ್ರೆ, ಅನುಪಾಲನಾ ವರದಿಗೂ ಈಗಿರುವಂತಹ ಬಜೆಟ್ಟಿನ ಮಂಡನೆ ಮಾಡಿರುವಂತಹ ಗಾತ್ರಕ್ಕೂ ಅನೇಕ ವ್ಯತ್ಯಾಸಗಳನ್ನು ನಾವು ಕಾಣಲಿಕ್ಕೆ ಸಾಧ್ಯ ಆಗತ್ತೆ. ಸೊ ಹಾಗಾಗಿ ಅನುಪಾಲನಾ ವರದಿಗಳನ್ನು ಗಮನದಲ್ಲಿ ಇಟ್ಕೊಂಡು, ಯಾಕಂದ್ರೆ ಬಜೆಟ್ ಮಂಡನೆ ಮಾಡಬೇಕಾದ್ರೆ ಅನುಪಾಲನಾ ವರದಿಯನ್ನು ನಾವು ಕೊಡ್ತೇವೆ. ಬಜೆಟ್ ಮಾಡಿದ ನಂತರ ಅನುಪಾಲನಾ ವರದಿಯನ್ನು ಗಮನದಲ್ಲಿ ಇಟ್ಕೊಂಡು ಬಜೆಟ್ ಮಾಡುವಂಥದ್ದು ಬಹಳ ಅಗತ್ಯ ಇದೆ ಅನ್ನೋ ಸಲಹೆಯನ್ನು ಈ ಸಂದರ್ಭದಲ್ಲಿ ಕೊಡ್ಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಯಾಕಂದ್ರೆ ಬಜೆಟ್ ನಾವು ಸಾವಿರಾರು ಲಕ್ಷಾಂತರ ಕೋಟಿ ಬಜೆಟ್ ಅನ್ನು ಮಂಡನೆ ಮಾಡ್ತೇವೆ. ಆದ್ರೆ ಅನುಪಾಲನಾ ವರದಿಯೊಳಗಡೆ ನಾವು ಅದಕ್ಕೆ ಹಣ ಕೊಡಬೇಕಾಗಿರುವಂತ ಸಂದರ್ಭಗಳು ಹಣವನ್ನೇ ಕೊಡದೇ ಇರುವಂತ ಸ್ಥಿತಿ, ಮೋರ್ ದ್ಯಾನ್ 50% ಕಡಿಮೆ ಮಾಡುವಂತ ಸ್ಥಿತಿ ಇದೆಯಲ್ಲ, ಇದು ಎಲ್ಲ ಒಂದು ಕಡೆಗೆ ನಮಗೆ ಅನುಮಾನಕ್ಕೆ ಎಡೆ ಮಾಡಿಕೊಡುವಂಥದ್ದು. ಈ ರಾಜ್ಯದ ಜನತೆಯನ್ನೇ ಕತ್ತಲಲ್ಲಿ ಇಡುವಂತ ಕೆಲಸವನ್ನು ಮಾಡುತ್ತೆ ಅಂತ ಆದ್ರೆ ಬಜೆಟ್ ಮಂಡನೆ ಮಾಡಿದಾಗ ಬಹಳ ಅದಕ್ಕೆ ಬೇರೆ ರೀತಿಯ ರೂಪಗಳನ್ನ ಕೊಡ್ತಾ ಇರ್ತಾರೆ. ಆದ್ರೆ ಅನುಪಾಲನಾ ವರದಿ ಬಂದಾಗ ಇದು ಸತ್ಯ, ಸತ್ಯಕ್ಕೆ ಹತ್ತಿರವಾಗಿರುವಂತ ಸಂಗತಿಗಳು ಇದರಲ್ಲಿ ಅಡಕ ಆಗಿರುತ್ತೆ. ಹಾಗಾಗಿ ಅನುಪಾಲನಾ ವರದಿಯನ್ನ ಮೊದಲು ನೋಡಬೇಕಾದಂತ ಪರಿಸ್ಥಿತಿ ಇವತ್ತಿದೆ. ಯಾರು ಮಂಡನೆಯನ್ನ ಮಾಡ್ತಾರೆ ಅವರು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಮಾನ್ಯ ಅಧ್ಯಕ್ಷರೇ, ಮೋರ್ ದ್ಯಾನ್ 50% ಕಡಿತ ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ಬಜೆಟ್ ಅನ್ನು ಮಂಡನೆ ಮಾಡಬೇಕಾದ್ರೆ ನಾನು ಬಹಳ ಡೀಟೇಲ್ ನಾನು ಹೋಗೋದಿಲ್ಲ. ಅನುಪಾಲನಾ ವರದಿ ನೋಡ್ಬಿಟ್ರೆ ಸಾಕಾಗತ್ತೆ ರಾಜ್ಯ ಸರ್ಕಾರದ ಒಟ್ಟು ವೈಫಲ್ಯತೆಗಳು ಏನು ಅಂತ ಹೇಳಿ. ಹಾಗಾಗಿ ಇದನ್ನು ಗಮನದಲ್ಲಿ ಇಟ್ಕೊಂಡು ಆಲೋಚನೆ ಮಾಡುವಂಥದ್ದು ಅಗತ್ಯ ಇದೆ. ಮುಂದಿನ ಬಾರಿ ಬಜೆಟ್ ಮಂಡನೆ ಮಾಡೋದಕ್ಕಿಂತ ಮುಂಚೆ ಅನುಪಾಲನಾ ವರದಿಯನ್ನು ರೆಡಿ ಮಾಡಿಕೊಂಡು ಆ ನಂತರದಲ್ಲಿ ಬಜೆಟ್ ಮಂಡನೆಗೆ ಹೋದ್ರೆ ಗೌರವ ಬರುತ್ತೆ, ಈ ರಾಜ್ಯದ ಜನತೆಗೆ ನ್ಯಾಯ ಸಿಕ್ಕಂಗಾಗತ್ತೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದು ಮೊದಲನೇ. ಮಾನ್ಯ ಅಧ್ಯಕ್ಷರೇ, ಎರಡನೇದು ಸಾಲದ ಸುಳಿಯಲ್ಲಿ ನಮ್ಮ ಕರ್ನಾಟಕ. ಒಂದು ಕುಟುಂಬ ಸಾಲದ ಸುಳಿಯಲ್ಲಿ ಸಿಕ್ಕಾಕೊಂಡ್ರೆ ಹೇಗೆ ಒದ್ದಾಟ ಆಗ್ತಾ ಇರುತ್ತೆ, ಹೇಗೆ ಮೇಲ್ ಬರ್ಲಿಕ್ಕೆ ಸಾಧ್ಯತೆ ಆಗೋದಿಲ್ಲ ನಮಗೆ, ಆ ಹಂತದಲ್ಲಿ ರಾಜ್ಯದ ಪರಿಸ್ಥಿತಿ ಇದೆ. ಆರ್ಥಿಕ ವ್ಯವಸ್ಥೆ ಒಬ್ಬ ವ್ಯಕ್ತಿಯ ತಲೆ ಮೇಲೆ ಇವತ್ತಿನ ದಿವಸ ಹೋದ ಬಾರಿ 80,000 ಇತ್ತು, ಈ ಬಾರಿ 1,20,000 ಒಬ್ಬ ತಲೆ ಮೇಲೆ ಇದೆ. ಇವತ್ತು ಒಬ್ಬ ನಾಗರಿಕನ ತಲೆ ಮೇಲೆ 1,27,000 ಕೋಟಿ. ಅವಶ್ಯಕತೆ ಇತ್ತ, ಅಗತ್ಯ ಇದೆಯಾ? ಹೋದ ಬಾರಿನೂ ಸಾಲ ಮಾಡಿದ್ವಿ, ಈ ಬಾರಿನೂ ಮತ್ತೆ ಹೆಚ್ಚು ಸಾಲ ಮಾಡ್ತಾ ಇದ್ದೀವಿ. ಕುಟುಂಬ ಮೇಲ್ ಬರ್ಲಿಕ್ಕೆ ಸಾಧ್ಯನಾ? ರಾಜ್ಯ ಮೇಲ್ ಬರ್ಲಿಕ್ಕೆ ಸಾಧ್ಯನಾ? ಇದನ್ನ ಗಮನದಲ್ಲಿ ಇಟ್ಕೊಂಡು ಗಂಭೀರ ಯೋಚನೆ ಮಾಡಬೇಕಾಗತ್ತೆ. ಒಟ್ಟಾರೆ ಯೋಚನೆ ಮಾಡಿದಾಗ ಸಾಲದ ಕೂಪಕ್ಕೆ ಈ ರಾಜ್ಯವನ್ನು ತಳ್ಳಿದ್ದಾರೆ ಸನ್ಮಾನ್ಯ ಸಿದ್ದರಾಮಯ್ಯನವರು. ಪ್ರತಿ ಪ್ರಜೆ ಮೇಲೆ, ಆಗಲೇ ಹೇಳಿದೆ ನಾನು, ಪ್ರತಿ ಪ್ರಜೆ ಮೇಲೆ ಸಾಲವನ್ನು ಹೊರಿಸುವಂತ ಕೆಲಸ.
ಆ ಪ್ರಜೆ ಸಾಲ ತೀರಿಸಬೇಕು ಅಂತ ಆದ್ರೆ ನಾಳೆ ಪರಿಸ್ಥಿತಿ ಏನು? ಹೀಗೆ ಬಜೆಟ್ ಮಂಡನೆ ಮಾಡಿರುವಂಥದ್ದು. ಮೊನ್ನೆ ಅಧ್ಯಕ್ಷರೇ, ಶಿಕ್ಷಣಕ್ಕೆ ಯಾವ ಬಜೆಟ್ ಅನ್ನ ಕೊಟ್ಟಿದ್ದೀವಿ ಆ ಹಣ ಎಷ್ಟಿದೆಯೋ ಅದಕ್ಕಿಂತ ಜಾಸ್ತಿ ಹಣವನ್ನ ಬಡ್ಡಿ ಕಟ್ಟುವಂತ ಸ್ಥಿತಿ ರಾಜ್ಯ ಸರ್ಕಾರದ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಒಟ್ಟು ಶಿಕ್ಷಣಕ್ಕೆ ಎಷ್ಟು ಹಣ ಇಟ್ಟಿದ್ದೀವಿ? 53,332 ಕೋಟಿ ಕೊಟ್ಟಿದ್ದೀವಿ. 40,000 ಬಡ್ಡಿ ಕೊಡ್ತಾ ಇರೋದು. 40,000 ಕೋಟಿ ಶಿಕ್ಷಣ ಇಲಾಖೆ ಕೊಟ್ಟಿದ್ದೀವಿ. 40,000 ಶಿಕ್ಷಣ ಇಲಾಖೆ ಕೊಟ್ಟಿದ್ದೀವಿ. 53,000 ಚಿಲ್ಲರೆ ಕೋಟಿ ಬಡ್ಡಿ ಕಟ್ಟುವಂತ ಸ್ಥಿತಿ ನಿರ್ಮಾಣ ಆಗಿದೆ. ಬಡ್ಡಿ ಕಟ್ಟೋಣ, ಯಾವಾಗ ಕಟ್ಟಕ್ಕೆ ಸಾಧ್ಯ? ಉತ್ಪಾದನೆ ಇದ್ರೆ. ನೀವು ಉತ್ಪಾದನೆ ಮೇಲೆ ಎಲ್ಲೂ ಕೂಡ ಹಣವನ್ನು ಜೋಡಿಸುವಂತ ಪ್ರಯತ್ನವನ್ನು ಮಾಡಲೇ ಇಲ್ಲ ಈ ಬಜೆಟ್ನಲ್ಲಿ. ಯಾವ ಹಣ ಯಾರಿಗೆ ಕೊಟ್ರೆ ವಾಪಸ್ ಬರುತ್ತೆ ಅಂತಿಲ್ಲ. ಆ ಜಾಗಗಳಿಗೆ ನೀವು ಸಾಲವನ್ನು ಮಾಡಿ ಆ ಹಣವನ್ನು ಅಲ್ಲಿಗೆ ಹಾಕ್ತಾ ಇದ್ದೀರಿ. ಬಡ್ಡಿ ಕಟ್ಟೋದು ಹೇಗೆ? ಸಾಲ ತೀರಿಸೋದು ಹೇಗೆ? ಇದು ಈ ರಾಜ್ಯದ ಜನತೆ ಮುಂದೆ ಗಂಭೀರವಾದಂತಹ ಪ್ರಶ್ನೆ ಇವತ್ತು ನಿಂತ್ಕೊಂಡಿರುವಂತದ್ದು. ಮಾನ್ಯ ಅಧ್ಯಕ್ಷರೇ, ಇಷ್ಟಾದ್ಮೇಲೆ ಎಲ್ಲ ಒಂದ್ ಕಡೆಗೆ ಬಜೆಟ್ ಸಾಲ ಮಾಡಿ ಬಜೆಟ್ ಅನ್ನ ಮಾಡಬೇಕಾದ್ರೆ ಡೆವಲಪ್ಮೆಂಟ್ ಏನಾದ್ರು ಹಾಕ್ತಾ ಇದ್ದಾವೆ ಅಂತ ಕೇಳಿದ್ರೆ ಡೆವಲಪ್ಮೆಂಟ್ ಶೂನ್ಯ. ಮಾನ್ಯ ಅಧ್ಯಕ್ಷರೇ, ಡೆವಲಪ್ಮೆಂಟೇ ಇಲ್ಲ. ಡೆವಲಪ್ಮೆಂಟೇ ಇಲ್ಲದೆ ಇರುವಂತ ಒಂದು ಬಜೆಟ್ ಕೊಡುವಂತ ಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ ಏನೇನೆಲ್ಲ ಸಂಗತಿ ಇದರೊಳಗೆ ಜೋಡಿಕೊಂಡಿದೆ ಅಂತ ಯೋಚನೆ ಮಾಡಬೇಕಾಗತ್ತೆ. ಬಜೆಟ್ಗೆ ಹಣ ಇಲ್ಲ, ಲಕ್ಷಾಂತರ ಕೋಟಿ ಹಣ ಸಾಲ ಮಾಡ್ತೇವೆ. 53,000 ಕೋಟಿ ಹಣವನ್ನ ನಾವು ಇದಕ್ಕೆ ಬಡ್ಡಿ ಕಟ್ತೇವೆ. ವಾಪಸ್ ನಮ್ಮಲ್ಲಿ ಯಾವುದೇ ರೀತಿಯ ಉತ್ಪಾದನೆಗೆ ಬೇಕಾಗಿರುವಂತಹ ಸಂಗತಿಗಳನ್ನು ಯೋಚನೆ ಮಾಡದಿರೋಂಥ ಒಂದು ಮೋಸದ ಬಜೆಟ್ ಇದು ಅಂತೇಳಿ ಈ ಸಂದರ್ಭದಲ್ಲಿ, ಮತ್ತೆ ಇದೊಂದು ಜನರನ್ನ ಒಂದ್ ಕಡೆ ಕೂಪಕ್ಕೆ ತಳ್ಳುವಂತ ಕೆಲಸ ಈ ಬಜೆಟಿನ ಮೂಲಕ ನಡೆದಿದೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಮಾನ್ಯ ಅಧ್ಯಕ್ಷರೇ, ರಾಜ್ಯದ ಬದ್ಧ ವೆಚ್ಚಗಳಿಗೆ ಸಂಬಂಧಪಟ್ಟಂತೆ ಯೋಚನೆ ಮಾಡಿದ್ರೆ 10.4 ದರದಲ್ಲಿ ಬೆಳೀತಿತ್ತು. ತೆರಿಗೆ ಆದಾಯ ಕೇವಲ ಇವತ್ತು 5.8% ಮಾತ್ರ. ಇವೆಲ್ಲದನ್ನು ಗಮನಿಸ್ಕೊಂಡು ಯೋಚನೆ ಮಾಡಿದಾಗಲೇ ನಮಗೆ ಅನಿಸುವಂಥದ್ದು ಇದು ಬಹಳ ಅಗತ್ಯ ಇದೆ ಅಂತೇಳಿ. ಬಜೆಟ್ ಮಂಡನೆಯ ವ್ಯವಸ್ಥೆ ಸ್ವಲ್ಪ ಬದಲಾವಣೆ ಮಾಡುವಂಥದ್ದು ಬಹಳ ಅಗತ್ಯ ಇದೆ ಅಂತೇಳಿ ಅನುಪಾಲನಾ ವರದಿಯನ್ನು ನೋಡಿದ ಮೇಲೆ ನಮಗೆ ಗೊತ್ತಾಗ್ತಾ ಇರುವಂತ ಸತ್ಯ ಸಂಗತಿ ಇದು. ಯಾಕಂದ್ರೆ ಆಕಾಶವನ್ನು ತೋರಿಸ್ಬಿಟ್ಟಿದ್ದೇವೆ ಬಜೆಟ್ ಅಲ್ಲಿ ಏನೇನೆಲ್ಲ ಮಾಡ್ತೇವೆ ಅಂತೇಳಿ. ಹೋದ ಬಾರಿ ಅನೇಕ ಕಡೆಗಳಿಗೆ ಹಣನೇ ಬಿಡುಗಡೆ ಮಾಡಕ್ಕಾಗಲಿಲ್ಲ. ಮಾಡಿದ್ರು ಕೆಲ ಕಡೆಗಳಲ್ಲಿ 50% ಮಾತ್ರ ಹಣ ಬಿಡುಗಡೆ ಮಾಡಿದ್ದೇವೆ. ಶ್ರೀಸಾಮಾನ್ಯನ ಮೇಲೆ ಹೊರೆ ಹಾಕುವಂತ ಕೆಲಸವನ್ನು ಈ ಬಜೆಟ್ ಮೂಲಕ ನಾವು ಮಾಡಿದ್ದೇವೆ ಮಾನ್ಯ ಅಧ್ಯಕ್ಷರೇ. ಹಾಗಾಗಿ ಆರ್ಥಿಕ ದಿವಾಳಿತನ ಎಲ್ಲರೂ ನೋಡಬೇಕು ಈ ದೇಶದಲ್ಲಿ ಅಂತ ಹೇಳಿದ್ರೆ ಕರ್ನಾಟಕ ರಾಜ್ಯ ಇವತ್ತು ಉದಾಹರಣೆ ಆಗ್ತಾ ಇದೆ. ಆರ್ಥಿಕ ದಿವಾಳಿತನದ ಪ್ರತ್ಯಕ್ಷ ಸಾಕ್ಷಿ ಕರ್ನಾಟಕ ರಾಜ್ಯ ಇವತ್ತು ಸಿದ್ದರಾಮಯ್ಯನವರು ಮಾಡಿಸಿದಂತ ಬಜೆಟ್ಟಿನ ಆಧಾರವಾಗಿ. ಮಾನ್ಯ ಅಧ್ಯಕ್ಷರೇ, ಮೂಲಸೌಕರ್ಯದ ಬಗ್ಗೆ ಏನು ಯೋಚನೆ ಮಾಡಿದಿರಿ? ಹೋದ ಬಾರಿ ಕೊಟ್ಟಂತೆ 8,600 ಕೋಟಿ ಹಣ ಇನ್ನು ಜಾರಿಗೆ ಬರಲಿಲ್ಲ. ಅದು ಆಡಳಿತ ಪಕ್ಷದವರಿಗೆ 50 ಕೋಟಿ ಕೊಟ್ರಿ, ವಿರೋಧ ಪಕ್ಷದವರಿಗೆ 25 ಕೋಟಿ ಕೊಟ್ರಿ. ಆ ಡೆವಲಪ್ಮೆಂಟ್ ಆಕ್ಟಿವಿಟಿ ಪ್ರಾರಂಭ ಆಯ್ತಾ ಅಂತ ಹೇಳಿದ್ರೆ ಇನ್ನು ಪ್ರಾರಂಭ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಹೋದ ಬಾರಿ ಬಜೆಟ್ ಒಳಗಡೆ ನೀವು ಇನ್ನು ಕೆಲಸ ಪ್ರಾರಂಭ ಮಾಡಕ್ಕಾಗಲಿಲ್ಲ ನಿಮಗೆ. ಈ ಬಾರಿ 4,000 ಕೋಟಿ ಅದಕ್ಕೋಸ್ಕರ ತೆಗೆದಿಟ್ಟಿದ್ದೀರಿ ಮೂಲಸೌಕರ್ಯಕ್ಕೆ. ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ನಡೆಯುವಂತ ಮೂಲಸೌಕರ್ಯ ವ್ಯವಸ್ಥೆ 4,000 ಕೋಟಿ ಕೊಡ್ತಾ ಇದ್ದೀರಿ. ಹೋದ ಬಾರಿ 8,600, ಮೋರ್ ದನ್ 50% ಕಡಿಮೆ ಮಾಡಿಬಿಟ್ರಿ ನೀವು. ಏನ್ ಡೆವಲಪ್ಮೆಂಟ್ ಕಾಣ್ತೀರಿ ನೀವು? ಹೋದ ವರ್ಷದ ಕಾಮಗಾರಿ ಇನ್ನು ಪ್ರಾರಂಭ ಮಾಡಲಿಕ್ಕೆ ಆಗಲಿಲ್ಲ. ಇನ್ನು ಈಗ ಹೇಗೆ ಸಾಧ್ಯ ಆಗತ್ತೆ? ಹಾಗಾಗಿ ನಿಮಗೆ ಡೆವಲಪ್ಮೆಂಟ್ ಬಗ್ಗೆ ನಂಬಿಕೆ ಇಲ್ದಿರಂತ ಸರ್ಕಾರ ಆದರೆ ಈ ದೇಶದಲ್ಲಿದ್ರೆ ಅದು ಕರ್ನಾಟಕದ ಕಾಂಗ್ರೆಸ್ ನೇತೃತ್ವದ ಸರ್ಕಾರ. ಸಾರಾ ಸಂಕಟಾಗಿ ಹೇಳ್ಬೋದು ಇದನ್ನ.
ಇದನ್ನು ನಾನು ಮಾತ್ರ ಹೇಳ್ತಾ ಇದ್ದೀನಿ ಅಂತ ಅನ್ಕೋಬೇಡಿ, ಹೊರಗಡೆ ನಾಗರಿಕರು ಕೂಡ ಇದನ್ನು ಮಾತಾಡ್ಕೊಳ್ತಾ ಇದ್ದಾರೆ. ಹೀಗಾದ್ರೆ ಹೇಗೆ ಸಾಧ್ಯ ಅಂತ ಹೇಳಿ. ಒಂದು ಟಾಯ್ಲೆಟ್ ಕಟ್ಲಿಕ್ಕೆ ಆಗದಂತ ಸ್ಥಿತಿ ರಾಜ್ಯದ್ದು. ಉದಾಹರಣೆಗಳನ್ನು ಕೊಡ್ತೇನೆ, ಯಾವ ಸರ್ಕಾರಿ ಶಾಲೆಗಳಲ್ಲಿ ಟಾಯ್ಲೆಟ್ ಇಲ್ಲ ಅಂತ ಹೇಳಿ. ಒಂದು ಅಂಗನವಾಡಿ ಕಟ್ಲಿಕ್ಕೆ ಆಗದಂತ ಸ್ಥಿತಿ ಇದೆ ಇವತ್ತು. ಅಂಗನವಾಡಿಗಳನ್ನೇ ಕಟ್ಟಕ್ಕಾಗಲ್ಲ, ಟಾಯ್ಲೆಟ್ಗಳನ್ನೇ ಕಟ್ಟಲಿಕ್ಕಾಗಲ್ಲ. ಈ ರೀತಿ ಸರ್ಕಾರ ಈ ಒಂದು ವಿಚಿತ್ರವಾದಂಥ ರೀತಿಯೊಳಗಡೆ ಬಜೆಟ್ ಅನ್ನು ಮಂಡನೆ ಮಾಡಿದ್ರೆ ಹೇಗೆ ಸಾಧ್ಯ ಆಗತ್ತೆ? ಅಭಿವೃದ್ಧಿ ಹೇಗೆ ಸಾಧ್ಯ ಆಗತ್ತೆ? ಈ ರಾಜ್ಯದ ಆರ್ಥಿಕ ವ್ಯವಸ್ಥೆ ಹೇಗೆ ಸರಿ ಆಗತ್ತೆ? ಇದನ್ನ ಗಂಭೀರವಾಗಿ ಯೋಚನೆ ಮಾಡುವಂಥದ್ದು ಅಗತ್ಯ ಇದೆ. ಮಾನ್ಯ ಅಧ್ಯಕ್ಷರೇ, ಈ ತರದ ಅನೇಕ ಸಂಗತಿಗಳಿದೆ. ಹಣನೇ ಕೊಡಲ್ಲ ನೀವು. 25 ಕೋಟಿಗೆ ಏನು ಕೊಟ್ಟಿದ್ರು ಶಾಸಕರುಗಳಿಗೆ, ಆ ಕೆಲಸ ನಿಲ್ಲಿಸ್ಲಿಕ್ಕೆ ಹೇಳಿದ್ದಾರೆ. ಚನ್ನಬಸಪ್ಪನವ್ರು ಹೇಳಿದ್ರಲ್ಲ, ಆ ಕೆಲಸ ನಿಲ್ಲಿಸ್ಲಿಕ್ಕೆ ಹೇಳಿದ್ದಾರೆ. ಇದು ಹೆಂಗಿದು? ನಾವೀಗಾಗಲೇ ಕೊಟ್ಟಾಗಿದೆ, ಲ್ಯಾಂಡ್ ಆರ್ಮಿ ಇದಕ್ಕೆಲ್ಲ ಕೊಟ್ಟಿದ್ದೀವಿ. ಲ್ಯಾಂಡ್ ಆರ್ಮಿ ಅವ್ರು ಹೇಳ್ತಾ ಇದ್ದಾರೆ ದಯವಿಟ್ಟು ಕೆಲಸ ಸ್ಟಾರ್ಟ್ ಮಾಡಬೇಡಿ, ಸರ್ಕಾರ ನಿಲ್ಲಿಸ್ಲಿಕ್ಕೆ ಹೇಳಿದೆ ಅಂತ. ಹೌದಾ ಇದು? ನಾವೀಗಾಗಲೇ ಬಹಳ ಜನ ಶಾಸಕರು ಹೋಗಿ ಗುದ್ಲಿ ಪೂಜೆ ಮಾಡಿದ್ದೀವಿ, ಎಲ್ಲವೂ ಆಗಿದೆ. ಈ ಹಂತದಲ್ಲಿ ನೀವು ನಿಲ್ಲಿಸಿದ್ರೆ ಹೇಗೆ ಸರ್? 25 ಕೋಟಿ ನೀವು ಕೊಡ್ತೀನಿ ಅನೌನ್ಸ್ ಮಾಡಿ ನಮಗೆಲ್ಲ ಪತ್ರ ಬರೆದು ತಕ್ಷಣ ನೀವು ಕಾಮಗಾರಿ ಕೊಡಬೇಕು ಅಂತ ಹೇಳಿ ಒತ್ತಡ ಹಾಕಿ ನಮ್ಮ ಹತ್ರ ಕಾಮಗಾರಿ ತಗೊಂಡಿದ್ದೀವಿ. ಇದೆಲ್ಲ ಶಾಸಕರಿಗಿದೆ. ದಯವಿಟ್ಟು ಪಾಟೀಲ್ ದಯವಿಟ್ಟು ನೋಡಿ ಇದು ಏನಾಗಿದೆ ಅಂತ ಹೇಳಿ. ಇಲ್ಲ ಅಧ್ಯಕ್ಷರೇ, ಹಾಗಾಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನಿಮ್ಗೆ ನಮ್ಮ ಶಿವಮೊಗ್ಗ ಜಿಲ್ಲೆನಲ್ಲಿ ಲ್ಯಾಂಡ್ ಆರ್ಮಿ ಅವರು ಇವರು ಕೆಲಸ ನಿಲ್ಲಿಸಿದ್ದಾರೆ ಸರ್. ಕಾಂಟ್ರಾಕ್ಟರ್ಗೆ ಹೇಳಿದ್ದಾರೆ ನಿಲ್ಲಿಸು, ಸ್ವಲ್ಪ ಯಾಕೋ ತೊಂದರೆ ಆಗ್ತಾ ಇದೆ. ಸಭಾಧ್ಯಕ್ಷರ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೂ ಕೂಡ ಅದನ್ನ ಅವ್ರು ಹೇಳ್ತಾ ಇದಾರೆ ಅಂತ ಹಿರಿಯ ಸದಸ್ಯರು ವೆರಿಫಿಕೇಶನ್ ಮಾಡಿ. ಇಲ್ಲ, ಅದು ಸ್ಪೀಡ್ ಆಗಿದೆ. ನಮಗೆಲ್ಲ ಜೆಡ್ಪಿಗೆ PWDಗೆಲ್ಲ ಹಣ 3 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ, ಸ್ಪೀಡ್ ಮಾಡಿ ಅಂತ ಹೇಳಿದ್ದಾರೆ. ಅಲ್ಲ ನಿಮ್ಮಲ್ಲಿ ಗೊತ್ತಿಲ್ಲ, ನಮ್ಮಲ್ಲಂತೂ ಸ್ಪೀಡ್ ಇದೆ. ಅದು ಬಹಳ ಉದಾಹರಣೆ ಕೊಡ್ತೀನಿ ಮಾನ್ಯ ಅಧ್ಯಕ್ಷರೇ, ಹೇಗೆ ಸರ್ಕಾರ ನಡ್ಕೊಳ್ತಿದೆ ಅಂತ. ಈಗ ಹೊಸದಾಗಿ ಹಣ ಕೊಡೋದು ಬೇಡ, ಹಾಳಾಗೋಗ್ಲಿ. ಈ ಹಿಂದೆ ಮಹಾನಗರ ಪಾಲಿಕೆಗೆ ಹಣವನ್ನ ಖರ್ಚು ಮಾಡಿ ಅಂತೇಳಿ ಹಣ ಕೊಟ್ಟಿದ್ರಿ ನೀವು. SFC ಗ್ರಾಂಟ್ ಕೊಟ್ರಿ, ಮಹಾತ್ಮ ಗಾಂಧಿ ನಗರೋತ್ಥಾನ ಕೊಟ್ರಿ. ಎಷ್ಟು ವರ್ಷದಿಂದ ಬಿಲ್ ಬಾಕಿ ಇದೆ ಕೊಡಿ ಅಂತ ಕೇಳಿದ್ರೆ ಇನ್ನೂ ಕೊಡ್ತಾ ಇಲ್ಲ. ಕಾಂಟ್ರಾಕ್ಟ್ದಾರ ಬಂದು ಕೆಲಸ ಮಾಡಲಿಕ್ಕೆ ತಯಾರಿಲ್ಲ. ಇವತ್ತು ಇಟ್ಟು ಉದಾಹರಣೆ ನನ್ನ ಹತ್ರ ಇದೆ. ನಾವು ಯಾವುದನ್ನು ಕೂಡ ಕದ್ದು ಮುಚ್ಚಿ ಹೇಳ್ತಾನೆ ಇಲ್ಲ. ಮಹಾನಗರ ಪಾಲಿಕೆಯಿಂದ ಇವನಿಗೆ ಎಷ್ಟು ಬಾರಿ ಪತ್ರಗಳು ಬಂದಿದೆ? 18 ಕಾಮಗಾರಿಗಳಿಗೆ ಸಂಬಂಧಪಟ್ಟಂತೆ 9,64,00,000 ಕೊಡಬೇಕು ಅಂತ ಕಳಿಸ್ಕೊಟ್ಟಿದ್ದಾರೆ, ಕೊಟ್ಟಿಲ್ಲ. 15 ಹಣಕಾಸು ಆಯೋಗಕ್ಕೆ ಸಂಬಂಧಪಟ್ಟಂತೆ 45 ಕೋಟಿ ಕೊಡಬೇಕು, ಕೊಡಲಿಲ್ಲ. ಮಹಾತ್ಮ ಗಾಂಧಿ ನಗರೋತ್ಥಾನದ್ದು ಹೋದ ಬಾರಿದು ಹೇಳ್ತಾ ಇದ್ದೀನಿ, ಈ ಬಾರಿದು ಬಿಡಿ ಕನಸು. ಇನ್ನು ಟೆಂಡರ್ ಪ್ರೋಸೆಸ್ ಅಲ್ಲಿದೆ. 2 ವರ್ಷ 3 ವರ್ಷ ಆದ್ರೂ ಮಹಾತ್ಮ ಗಾಂಧಿ ನಗರೋತ್ಥಾನದ ಹಣವನ್ನು ಕೊಡ್ಲಿಕ್ಕೆ ಆಗದೆ ಇರುವಂತ ಸರ್ಕಾರ ಹೋದ್ವಾರಿ ಮಾಡಿರುವಂತ 47 ಕೋಟಿ ರೂಪಾಯಿ ಇನ್ನು ಮಹಾನಗರ ಪಾಲಿಕೆಗೆ ಸಂದಾಯ ಆಗಲಿಲ್ಲ. ಇದು ಸರ್ಕಾರ ಅಂತ ಕರಿಬೇಕಾ? ಆರ್ಥಿಕ ಶಿಸ್ತಿದೆ ಅಂತ ತಿಳ್ಕೋಬೇಕಾ ನಾವು? ಹೇಗೆ ಸಾಧ್ಯ ಆಗುತ್ತೆ ಮಾನ್ಯ ಅಧ್ಯಕ್ಷರೇ? ಇದೆಲ್ಲದ ಅಧಿಕೃತವಾಗಿ ಬಂದಿರುವಂತ ಪತ್ರಗಳನ್ನ ನಿಮ್ ಗಮನಕ್ಕೆ ತರುವಂತ ಪ್ರಯತ್ನ ಮಾಡ್ತಾ ಇದ್ದಾನೆ. ಮೊದಲು ಇದನ್ನು ಬಿಡುಗಡೆ ಮಾಡಿ, ಆಮೇಲೆ ಮುಂದಿನ ವರ್ಷದ ಬಗ್ಗೆ ಬಜೆಟ್ ಏನ್ ಮಾಡಿದ್ರೆ ಅದ್ರ ಬಗ್ಗೆ ಯೋಚನೆ ಮಾಡೋಣ ಅಂತ. ಇನ್ನೊಂದು ಮಾನ್ಯ ಅಧ್ಯಕ್ಷರೇ, ಮಾತೆತ್ತಿದ್ರೆ ಇಡೀ ಬಜೆಟ್ ಪುಸ್ತಕದಲ್ಲಿ, ಬಜೆಟ್ ಪುಸ್ತಕ ಕೊಟ್ಟಿದ್ದೀರ ನಮಗೆ. ಈ ಬಜೆಟ್ ಪುಸ್ತಕಗಳಲ್ಲಿ ಏನಿದೆ ಅಂತ ಹೇಳಿದ್ರೆ, ಕೇಂದ್ರ ಸರ್ಕಾರ ನಮಗೇನು ಮಾಡಲಿಲ್ಲ, ಕೇಂದ್ರ ಸರ್ಕಾರ ಅನ್ಯಾಯ ಮಾಡಿಬಿಟ್ಟಿದೆ, ಕೇಂದ್ರ ಸರ್ಕಾರ ಅಕಸ್ಮಾತ್ ಈ ರಾಜ್ಯ ಸರ್ಕಾರಕ್ಕೆ ಅದರಲ್ಲಿ ನಾನು ಯಾವಾಗಲೂ ಚರ್ಚೆ ಮಾಡಿ ಸುಳ್ಳೇನಿದೆ ಅದರಲ್ಲಿ. ಒಂದ್ ನಿಮಿಷ ಹೇಳ್ತೀನಿ ಏನ್ ಸುಳ್ಳಿದೆ ಉತ್ತರದಲ್ಲಿ ಹೇಳ್ತೀನಿ. ಅಪ್ಪರ್ ಭದ್ರ ದುಡ್ಡು ಒಂದ್ ನಿಮಿಷ ಹೇಳ್ತೀನಿ ಅಂತ ಹೇಳಿ. ಅದರಲ್ಲಿ ಸುಳ್ಳೇ ಇದೆ. ನೀವು ಅಪ್ಪರ್ ಭದ್ರಾಗ 5,300 ಕೋಟಿ ರೂಪಾಯಿ ನೀವು ಸರ್ ಬೇರೆ ಬೇರೆದ್ದು ಕೊಟ್ಟಿದ್ದೀವಿ. ಯುಸಿ ಕೊಟ್ಟಿಲ್ಲ ನೀವು ಇನ್ನು. ಆಮೇಲೆ 14 ನಿಮ್ಮ ನರೇಂದ್ರ ಮೋದಿ ಅವರು
ಬರೋಕ್ಕಿಂತ ಮುಂಚೆ ಎಷ್ಟು ಕೋಟಿ ಸಾಲ ಮಾನ್ಯ ಇತ್ತು? ಅಧ್ಯಕ್ಷರೇ, ನರೇಂದ್ರ ಮೋದಿ ಬಂದಾಗ ಎಷ್ಟು ಕೋಟಿ ಸಾಲ? ಬೇರೆಯವ್ರು ಮಾತಾಡಬೇಕಾದ್ರೆ ಯಾವತ್ತೂ ಮಾತಾಡಿ ಸಾಲ ಮಾಡಿ ಅಭಿವೃದ್ಧಿಗೆ ಹಾಕಿದ್ದಾರೆ. ಹೌದಾ? ನೀವು ಸಾಲ ಮಾಡಿ ಗ್ಯಾರಂಟಿ ಕೊಟ್ಟಿದ್ದೀರಿ ಅಷ್ಟೇ. ಬಹಳ ಅಭಿವೃದ್ಧಿ ಹಾಕಿದ್ದಾರೆ ಸರ್. ಅಚ್ಚೇ ದಿನ ಬಂದ್ಬಿಟ್ಟಿದಾವೆಲ್ಲ. 114 ರಫೇಲ್ ಯುದ್ಧ ವಿಮಾನಕ್ಕೆ ಆರ್ಡರ್ ಕೊಟ್ಟಿದ್ದಾರೆ. ನೀವು ಹೆಮ್ಮೆ ಪಡಬೇಕು. ಈ ರಾಷ್ಟ್ರ 114 ರಫೇಲ್ ಅಭಿವೃದ್ಧಿ ಬಹಳ ಯುದ್ಧ ವಿಮಾನಗಳು. ಮಾನ್ಯ ಅಧ್ಯಕ್ಷರೇ, ಅಚ್ಚೇ ದಿನ ಬಂದಿದೆ. ಇವ್ರು ಬಹಳ ಹೇಳ್ತಾ ಈ ಇದಾರಲ್ಲ. ದೇಶನ ಗಟ್ಟಿ ಮಾಡ್ಲಿಕ್ಕೆ ಏನ್ ಬೇಕೋ ನರೇಂದ್ರ ಮೋದಿ ಮಾಡಿದ್ದಾರೆ. ಅಚ್ಚೇ ದಿನ ಬಂದಿದೆ ಮೋದಿ ಅವ್ರದ್ದು. ಎಷ್ಟು ಸಾಲ ಮಾಡಿದ್ದಾರೆ ಗೊತ್ತಾ? 50,000 ಕೋಟಿ ಲಕ್ಷ ಇದ್ದು ಸಾಲ ಮಾಡೋದು ನಾವು ವಿರೋಧಿಸ್ತಿಲ್ಲ ಸರ್. ಸಾಲ ಮಾಡಿದ್ದೀನಿ ಎಲ್ಲಿಗೆ ಹಾಕ್ತೀರಿ ಅನ್ನುವಂಥದ್ದು. ಹಂಗೆ ಇದ್ದವ್ರು ಸಂರಕ್ಷಣೆ ಮಾಡ್ಕೋಬೇಡಿ. ನನ್ನ ಹತ್ರ ಮಾಹಿತಿ ಇದೆ ಇಲ್ಲಿ. ಹಂಗೆ ಇದ್ದವ್ರು ಸಂರಕ್ಷಣೆ ಮಾಡ್ಕೋಬೇಡಿ ನೀವು. ನನ್ನ ಹತ್ರ ಮಾಹಿತಿ ಇದೆ, ಹೇಳ್ತಾ ಇದ್ದೇನೆ. ನರೇಂದ್ರ ಮೋದಿ ನರೇಂದ್ರ ಮೋದಿ ನೀವು ಹೇಳ್ತೀರಿ ಕೇಳಿ. ಅಕಸ್ಮಾತ್ ನರೇಂದ್ರ ಮೋದಿ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಹಣ ಬಿಡುಗಡೆ ಮಾಡದೆ ಹೋಗಿದ್ರೆ ಎಲ್ಲರೂ ಸೇರಿ ಭಿಕ್ಷಾ ಪಾತ್ರ ಇಟ್ಕೊಂಡು ನಾಗರಿಕರು ಹೋಗ್ಬೇಕಾಗಿತ್ತು. ಹೌದು. ಆ ಸ್ಥಿತಿ ನಿರ್ಮಾಣ ಮಾಡಿದಿರಿ ನೀವು. ಏನೋ ಮೋದಿ ಇದ್ದಾರೆ ಬಚಾವಾಗಿದ್ದೀರಿ ಅಂತ ಹೇಳ್ತೇನೆ ನಾನು. ಬಂದ್ಮೇಲೆ ಎಷ್ಟು ಸಾಲ ಮಾಡಿದಾರೆ ಹೇಳ್ಬಿಡಿ. 14ನೇ ಫೈನಾನ್ಸ್ 15ನೇ ಫೈನಾನ್ಸ್ 16ನೇ ಫೈನಾನ್ಸ್ ಎಷ್ಟು ವ್ಯತ್ಯಾಸ ಆಗಿದೆ ಹೇಳ್ಬಿಡಿ. ಸಮಾಧಾನವಾಗಿ ದಯವಿಟ್ಟು ಕೂತ್ಕೊಳ್ಳಿ, ಸಮಾಧಾನ ಕೂತ್ಕೊಳ್ಳಿ. ಕೇಂದ್ರ ಸರ್ಕಾರದಿಂದ ಬಂದಂತ ಹಣಕಾಸಿನ ಬಗ್ಗೆ ಒಂದು ಡಿಬೇಟ್ ಅನ್ನ ನೀವು ಏರ್ಪಡಿಸಿ. ನಾವು ದಾಖಲೆಗಳು ಒಟ್ಟಿಗೆ ನಮ್ಮ ಮುಖ್ಯಮಂತ್ರಿಗಳು ಬಜೆಟ್ ಪುಸ್ತಕದಲ್ಲಿ ಹಾಕಿದಾರೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ನೀವು. ಸುಮ್ನೆ ಬಜೆಟ್ ಪುಸ್ತಕ ಪ್ರಿಂಟ್ ಮಾಡ್ತೀವ? ಸುಮ್ನೆ ಮಾಡಿದ್ದು ಈ ತರ ಬಿಬಿಜಿ ರಾಮ್ಜಿಗೆ ದುಡ್ಡು ಎಲ್ಲಿ ಇಟ್ಟಿದ್ದೀರಿ ಹೇಳಿ. ಪುಸ್ತಕದಲ್ಲಿ ಹಾಕಿ ಅಂದ್ರೆ ಬಿಬಿಜಿ ರಾಮ್ಜಿಗೆ ದುಡ್ಡು ಎಲ್ಲಿ ಇಟ್ಟಿದ್ದೀರಿ ಹೇಳಿ. ಅದ್ರಲ್ಲಿ ಎಲ್ಲಿದೆ? ಕೈ ಬಿಟ್ಬಿಟ್ರ? ನರೇಗಾ ಹೆಸರಿನಲ್ಲೇ ನೀವು ಮಾಡಿಬೇಕಾದ್ರೆ ಕೈ ಬಿಟ್ಬಿಟ್ರ? 60% ಕೇಂದ್ರದಿಂದ ಬರೋದು ಇವತ್ತು ನಾವು ಉಪಯೋಗಿಸೋಣಕ್ಕೆ ಆಗ್ತಾ ಇಲ್ಲ. ಈ ಬಜೆಟ್ ನಲ್ಲಿ ನೀವು ಕೈ ಬಿಟ್ಟಿದ್ದೀರಿ. ಇದ್ರ ಅರ್ಥ ಏನು? ಬಡವರ ವಿರೋಧಿ ಬಜೆಟ್ ಆಗಿದೆ. ಅಧ್ಯಕ್ಷರೇ, ಸ್ವಲ್ಪ ಸಮಾಧಾನವಾಗಿ ನಾನು ಆನಂದವಾಗಿದ್ದೀನಿ. ಸಮಾಧಾನವಾಗಿ ಹೇಳ್ತೀನಿ. ಎಂ ಪಿ ಪಾಟೀಲ್ ಅವರು ಮೋದಿ ಲಕ್ಷಾಂತರ ಕೋಟಿ ಬಗ್ಗೆ ಹೇಳ್ತಾರೆ. ನೈಟ್ ಲ್ಯಾಂಡಿಂಗ್ ಫೆಸಿಲಿಟೀಸ್ ಒಂದ್ 2 ಕೋಟಿ ಕೊಡ್ರಿ ಸಾಕು. ವಿಮಾನ ನಿಲ್ದಾಣಕ್ಕೆ 2 ಕೋಟಿ ಕೊಡಿ ಸಾಕು. ಕೋಟಿ ವಿಮಾನ ನಿಲ್ದಾಣ ಶಿವಮೊಗ್ಗಕ್ಕೆ ಕೊಟ್ರ ಇನ್ನೊಂದು ಹೇಳ್ತೀನಿ. ಅವರೇ ಆದೇಶ ಮಾಡಿರೋದು ಹೇಳ್ಬೋದು. ಯಾಕೆಂದ್ರೆ ಮೋದಿ ಬಗ್ಗೆ ಚರ್ಚೆ ಮಾಡಿದ್ಮೇಲೆ ನಾನು ಹೇಳಬೇಕು ಪಾಟೀಲ್ರ ಬಗ್ಗೆ. ಒಂದು ನಿಮಿಷ ಸಾಲ ಮಾಡಿದ್ದಾರೆ ನಮಗೇನು ನಾಚಿಕೆ ಮಾನ ಮರ್ಯಾದೆ ಏನಿಲ್ಲ. ಆದ್ರೆ ಆಯ್ತಣ್ಣ ಅಧ್ಯಕ್ಷರೇ, ನಮಗೇನಿಲ್ಲ ಅಂತ ಹೇಳ್ತಾರೆ ಪಾಪ ಅವರು. ಎಂ ಪಿ ಪಾಟೀಲ್ ಒಪ್ಕೊಂಡ್ಬಿಡ್ತೀನಿ ನಾನು. ಅವ್ರಿಗೆ ಏನಿಲ್ಲ, ನಿಮಗೇನಿಲ್ಲ, 3 ಬಿಟ್ಟವ್ರು. ಆಯ್ತು, ನಾವು 3 ಬಿಟ್ಟವ್ರೆ. ಮೊನ್ನೆ ಅವ್ರ ಹತ್ರ ನಾನು ಪತ್ರ ಬರೆಸಿದೆ. ನಾನು ಅವರಿಗೆ ಒಂದು ಪತ್ರ ಕೊಟ್ಟಿದ್ದೆ. ಅದನ್ನು ಹೇಳಿ ನನ್ನ ಬಜೆಟ್ಗೆ ಹೋಗ್ತೀನಿ. ಹೋದಾಗ ಏನಾಯ್ತು, ಯಾರು ವಿಮಾನ ನಿಲ್ದಾಣದಲ್ಲಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ, ಯಾರ್ಯಾರು ಅಧಿಕಾರಿಗಳಿದ್ದಾರೆ, ಅವರಿಗೆ ಒಂದಷ್ಟು ಜಾಗದ ಅವಶ್ಯಕತೆ ಇದೆ. ಮೂಲ ಸೌಕರ್ಯಕ್ಕೋಸ್ಕರ ಅವರಿಗೆ ಒಂದಷ್ಟು ಅವಕಾಶ ಮಾಡಿಕೊಡಿ. ಜಾಗ ಇದೆ, ಅಕ್ವಿಷನ್ ಎಲ್ಲ ಮಾಡ್ಕೊಂಡಿದೀವಿ. ಇರೋ ಜಾಗದಲ್ಲಿ ಅವ್ರಿಗೆ ಆ ಕಡೆ ಮೂಲೆಲ್ಲ ಒಂದ್ ಕಡೆ ಕೊಟ್ರೆ ಅವ್ರ ಬದುಕು ಕೂಡ ಕಟ್ಕೊಳ್ತಾರಲ್ಲಿ ಅಂತ ಹೇಳಿದಕ್ಕೆ 10 ಕೋಟಿ ರೂಪಾಯಿ ಹಣ ಕಟ್ಟಿ ಅಂತ ಹೇಳಿ ಆದೇಶ ಮಾಡಿದ್ದಾರೆ. ಯಾರು ಕೊಡ್ತಾರೆ? ಸರ್ಕಾರದ KDB ನಿವೇಶನ 10 ಕೋಟಿ ರೂಪಾಯಿ ಕೊಡಿ ಅಂತ ಕೇಳಿ ಬರೀತಾರೆ ಅಂತ ಹೇಳಿದ್ರೆ ಇದಕ್ಕೆ ಸರ್ಕಾರ ಅಂತ ಕರಿಬೇಕಾ? ನಾವು ಮನೆ ಮಾಹಿತಿ ಕೊರತೆಯಿಂದ ಮಾತಾಡಿದ್ರೆ ಅದು ತಪ್ಪಾಗುತ್ತೆ. ಮಾಹಿತಿ ಕೊರತೆ ಸನ್ಮಾನ್ಯ ಸಭಾಧ್ಯಕ್ಷರೇ, KDP ಅನ್ನೋದು ಅದು ಒಂದು ನೋ ಲಾಸ್ ನೋ ಪ್ರಾಫಿಟ್ ಸಂಸ್ಥೆ ಸರ್. ನಾವು ರೈತರಿಗೆ ಕಾಂಪೆನ್ಸೇಷನ್ ಕೊಟ್ಟು ನೀವು ಮಾಡ್ತೀವಿ. ರೈತರಿಗೆ ಕಾಂಪೆನ್ಸೇಷನ್ ಕೊಡಲಾರ್ದೆ ರೈತರಿಗೆ ಕಾಂಪೆನ್ಸೇಷನ್ ಮಂತ್ರಿಗಳು ಮಾತಾಡಿ ಸುಮ್ಮನೆ ಹೇಳಿದ್ರೆ ಮಂತ್ರಿಗಳು ಕೇಳಕ್ಕಾಗತ್ತ? ನಾನು ಸುಮ್ಮನೆ ಹೇಳಿದ್ರೆ ಮಂತ್ರಿಗಳು ಹೇಳಿದ್ದೆಲ್ಲ ಕೇಳಕ್ಕಾಗಲ್ಲ ಸರ್. ಅಲ್ಲ, 2 ಲಕ್ಷ ರೂಪಾಯಿ ರೈತರಿಗೆ ಕೊಟ್ಟಿದ್ದೀವಿ. ಅಕ್ವಿಷನ್ ಮಾಡ್ಕೊಂಡ್ವಿ. ರೈತರಿಗೆ ಎಷ್ಟು ಕೊಟ್ವಿ? ಎಕರೆಗೆ 2 ಲಕ್ಷ ಬಿಡಿಸ್ಕೊಂಡಿದ್ದು. ಈಗ ನೀವು ಎಷ್ಟು ಕೇಳ್ತಾ ಇದ್ದೀರಿ? ಫ್ರೀ ಕೊಡ್ಬೇಕಲ್ವಾ? ಫ್ರೀ ಕೊಡ್ಬೇಕಲ್ಲ ನೀವು.
ಕೊಡಿ. ದುಡ್ಡು ಕಟ್ರಿ ಅಂತ ಸಭಾಧ್ಯಕ್ಷರೇ, ದುಡ್ಡು ಕಟ್ರಿ ಅಂತ ಹೇಳಿ ಆ ಇಲಾಖೆಗಳು ಅವರ ಇಲಾಖೆ ದುಡ್ಡಿದ್ಯಾ? ಇದು ತಿಳ್ಕೊಳ್ಳಾರ್ದೆ ಆ ಮಾತಾಡಿದ್ರೆ ಇಲಾಖೆ ದುಡ್ಡಿದ್ಯಾ ಹೇಳಿ. ಈಗ ಭೂ ಪರಿಹಾರ ಯಾವ ರೀತಿ ಕೊಡ್ತಾರೆ? 2013 ಲ್ಯಾಂಡ್ ಎಕ್ವಿಷನ್ ಆಕ್ಟ್ ಇದೆ. ಪಾಟೀಲ್ ಹಂಗಲ್ಲ. ನಾನು ಹೇಳ್ತೇನೆ ಪಟ್ಟು ಅದಕ್ಕೊಂದು ಪ್ರಿಸ್ಕ್ರೈಬ್ ಫಾರ್ಮುಲಾ ಇದೆ. ಆಯ್ತು ಬಿಡಿ. ಫಾರ್ಮುಲಾ ಪ್ರಕಾರ ಕೊಡ್ತಾರೆ. ನಿಮ್ಮ ಸರ್ಕಾರದಾಗೂ ಹಂಗೆ ಕೊಡ್ತದೆ, ಈ ಸರ್ಕಾರದಾಗ ಹಂಗೆ ಕೊಡ್ತದೆ. ಆಮೇಲೆ ಚರ್ಚೆ ಸುಮ್ಮನೆ ಮಾತಾಡಿದ್ರೆ ಆಯ್ತು ಮನೆ ಅಧ್ಯಕ್ಷರೇ ಮಾತಾಡಿ. ಅವ್ರು ಹೇಳ್ತಾ ಇದ್ದಾರೆ. ನಾನು ಆಗಲೇ ಹೇಳಿದೆ, ಬಜೆಟ್ ಪುಸ್ತಕ ತೋರಿಸಿ ಇಡೀ ಬಜೆಟ್ ಓದುವಂತ ಸಂದರ್ಭದಲ್ಲಿ ಇಡೀ ಕೇಂದ್ರ ಸರ್ಕಾರ ಸಹಕಾರ ಕೊಟ್ಟಿಲ್ಲ, ಕೇಂದ್ರ ಸರ್ಕಾರ ಸಹಕಾರ ಕೊಟ್ಟಿಲ್ಲ. ಕೇಂದ್ರ ಸರ್ಕಾರ ಅಕಸ್ಮಾತ್ ಸಹಕಾರ ಕೊಡದೆ ಆಗಲೇ ಹೇಳಿದೆ, ಈ ರಾಜ್ಯ ಸರ್ಕಾರ ನಾವೆಲ್ಲ ಶಾಸಕರು ನಾಗರಿಕರ ಮುಂದೆ ಭಿಕ್ಷೆ ಬೇಡ್ಕೊಂಡು ಹೋಗ್ಬೇಕಾದಂತ ಸ್ಥಿತಿ ನಿರ್ಮಾಣ ಆಗ್ತಿತ್ತು. ಅಂತ ಸ್ಥಿತಿ ಇದೆ ಇವತ್ತು. ನೋಡಿ ಹೇಳ್ತೀನಿ, ಸರ್ಕಾರದ ಅಂಕಿಅಂಶಗಳಿದು. ಕೇಂದ್ರದಿಂದ ರಾಜ್ಯಕ್ಕೆ ನೀಡಿದ ಅನುದಾನಗಳು ಸ್ವಲ್ಪ ಅರ್ಥ ಮಾಡ್ಕೋಬೇಕಲ್ಲ ನಾವು. ಇಲ್ಲ ಇಲ್ಲ ಅಂತ ಹೇಳಿದ್ರೆ ನಾವು ಒಪ್ಕೊಂಡ್ಬಿಡಕ್ಕಾಗತ್ತಾ? ಕೇಂದ್ರ ಸರ್ಕಾರ ರಾಜ್ಯಕ್ಕೆ ನೀಡಿದ ಅನುದಾನದ ಬಗ್ಗೆ ವಿತ್ತ ಸಚಿವಾಲಯ ಕೊಟ್ಟಿರುವಂತ ಸಂಗತಿ ಇದು. ಫೆಬ್ರವರಿ 2026 ಬಿಡುಗಡೆ ಮಾಡಿದಂತ ಅದಕ್ಕೆ ಸಂಬಂಧಪಟ್ಟಂತ ದಾಖಲೆಗಳಿದು. ಕಾಂಗ್ರೆಸ್ ಸರ್ಕಾರ ಮಾಡುವ ಸುಳ್ಳು ಆರೋಪಗಳಿಗೆ 10 ವರ್ಷಗಳ ರಾಜ್ಯಕ್ಕೆ ನೀಡಿದ ತೆರಿಗೆ ಹಂಚಿಕೆ ಮತ್ತು ಸಹಾಯಧನದ ದಾಖಲೆಗಳಿಂದ ವಿತ್ತ ಸಚಿವಾಲಯ ನೀಡಿದೆ. ಬರೀ ಸುಳ್ಳು 10 ವರ್ಷದಿಂದ. 14ನೇ ಹಣಕಾಸಿನ ರಾಜ್ಯಕ್ಕೆ ಸಿಂಹಪಾಲು, 14ನೇ ಹಣಕಾಸಿನ ಆಯೋಗ, 15ನೇ ಹಣಕಾಸು ಬಿಡುಗಡೆ ಆಗಿಲ್ಲ, ಸುಖ ಸುಮ್ಮನೆ ದೂರ್ತಾ ಇದ್ರು. 2014ರಿಂದ 26 ಒಳಗಡೆ ಎಷ್ಟು ಬಿಡುಗಡೆ ಮಾಡಿದೆ ಅಂತ ಮಾಹಿತಿ ಕೊಡ್ತೇನೆ ನಿಮಗೆ ಮನೆ ಅಧ್ಯಕ್ಷರೇ. 2014ರಿಂದ 26 10 ವರ್ಷದಲ್ಲಿ 6,25,000 ಕೋಟಿ ಹಣ ಅಲ್ವಾ? 6,25,000 ಕೋಟಿ ಕೊಟ್ಟಿದ್ದೀವಿ ಮನೆ ಅಧ್ಯಕ್ಷರೇ. ಅದಕ್ಕೆ ಹೇಳಿದೆ, ಅಕಸ್ಮಾತ್ ಕೇಂದ್ರ ಸರ್ಕಾರ ಕೊಡದೆ ಹೋಗಿದ್ರೆ ಭಿಕ್ಷೆ ಬಿಡುವಂತ ಸ್ಥಿತಿ ಈ ಸಿದ್ದರಾಮಯ್ಯ ಅವರ ಬಜೆಟ್ ಮಾಡಿಬಿಡ್ತಿತ್ತು ನಮಗೆ ಅಂತ ಹೇಳಿ. ಇದರಲ್ಲಿ ತೆರಿಗೆ ಹಂಚಿಕೆ ಅನುದಾನ 3,89,000 ಕೋಟಿ, ಸಹಾಯಧನ 2,36,000 ಕೋಟಿ. ಇದೆಲ್ಲ ಹಣ ಅಲ್ವಾ? ಒಂದ್ ನಿಮಿಷ ಕೂತ್ಕೊಳ್ಳಿ ದಯವಿಟ್ಟು. ಅಲ್ಲಲ್ಲ, ನೀವು ದೊಡ್ಡ ಆನ್ಸರ್ ಕೂಡ ಕೊಡೋದು ಬಿಡ್ರಿ. ಈಗ ಮತ್ತೆ ಆಗ್ಲೇ ಹೇಳಿದ್ರಲ್ಲ, ನಾನು ಸ್ಟ್ಯಾಟಿಸ್ಟಿಕ್ಸ್ ನಿಮಿಷ ಪಾಟೀಲ್ ಹಿರಿಯರು ಎಲ್ಲ ಪ್ರತಿಯೊಂದು ಮಾತಾಡ್ಲಿ ಬರ್ತೀರಿ ನೀವು, ನಂಗೆ ಗೊತ್ತಾಗ್ತಿಲ್ಲ. ಆಮೇಲೆ ನಾನೇನ್ ನಿಮಗೆ ಅನ್ಯಾಯ ಮಾಡಿಲ್ಲ. ಆದ್ಮೇಲೆ ಹೇಳಿ 2020-22 ಕೇಂದ್ರ ಬಜೆಟ್ ಒಳಗಡೆ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ನೀಡಿರೋದು ಎಷ್ಟು ಗೊತ್ತಾ? ಏನು ಕೊಟ್ಟಿಲ್ಲ ಅಂತ ಪುಸ್ತಕದಲ್ಲಿ ಬರ್ಕೊಂಡಿದಾರಲ್ಲ. 79,049 ಕೋಟಿ, 79,049 ಕೋಟಿ ಹಣ ಅಲ್ವಾ? ಇದರಲ್ಲೂ ತೆರಿಗೆ ಹಂಚಿಕೆ ಅದರೊಳಗೂ ಬಂದಿದೆ 63,048 ಕೋಟಿ, 49 ಕೋಟಿ. ಸಹಾಯಧನ 16,000 ಕೋಟಿ ಕೊಟ್ಟೇ ಇಲ್ಲ. ಎಷ್ಟು ಏನು ಇಂಕಿದೆ ಅಂತ ಬರೆದಿದ್ದು ಇಂಡಿವಿಜುವಲ್ ಹೇಳ್ಬಿಡ್ತಾನೆ. ವಿತ್ತ ಸಚಿವಾಲಯ ಬಿಡುಗಡೆ ಮಾಡಿರೋದು ನಾನಲ್ಲ, ಚನ್ನಿ ಬರೆದಿದ್ದು ಒಂದು ಇಂಕಿಲ್ಲ ಇದರೊಳಗಡೆ. ಮೊನ್ನೆ ಅಧ್ಯಕ್ಷರೇ, PM ಜನ್ಧನ್ ಯೋಜನೆಗೆ 2.12 ಕೋಟಿ ಜನಕ್ಕೆ ಕೊಟ್ಟಿರೋದು. PM ಜೀವನ್ ಜ್ಯೋತಿ ಯೋಜನೆ 1.67 ಕೋಟಿ ಜನಕ್ಕೆ. PM ಸುರಕ್ಷಾ ವಿಮಾ ಯೋಜನೆ 2.60 ಕೋಟಿ ಜನಕ್ಕೆ. PM ಮುದ್ರಾ ಯೋಜನೆ ಮೊತ್ತ 3.39 ಲಕ್ಷ ಕೋಟಿ. ಅಟಲ್ ಬಿಹಾರಿ ಪಿಂಚಣಿ 48.9 ಲಕ್ಷ ಜನಕ್ಕೆ. PM ಸ್ವನಿಧಿ ಯೋಜನೆ 6.14 ಕಿಸಾನ್ ಕ್ರೆಡಿಟ್ ಕಾರ್ಡ್ ವಿತರಣೆ 31.7 ಲಕ್ಷ. ಸುಮ್ಮನೆ ಬರ್ಕೊಂಡು ಹೋಗ್ಬಿಡೋದಲ್ಲ ಮಾನ್ಯ ಅಧ್ಯಕ್ಷರೇ. ಜಲ್ ಜೀವನ್ ಮಿಷನ್ 87.7 ಲಕ್ಷ ನೀರಿನ ಕೊಳವೆ ನಳ ಸಂಪರ್ಕಕ್ಕೋಸ್ಕರ. ಏನು ಕೊಟ್ಟಿಲ್ಲ ಅಂತಾರೆ ಜಯಮಾಡಿಗಳೇ. ನೆನ್ನೆನೂ ಕೂಡ ಇಲ್ಲಿ ಉತ್ತರ ಕೊಟ್ಬಿಟ್ರು ನಮಗೆ. ಹೇಳ್ತೇನೆ ಅದ್ರೊಳಗಡೆ ಏನೇನು ನಡೆದಿದೆ ಅಂತ ಮಾಹಿತಿ ಕೊಡ್ತೇನೆ ನಾನು. ಭ್ರಷ್ಟಾಚಾರ ಎಲ್ಲೆಲ್ಲಿ ನಡೆದಿದೆ, ಬೋರ್ವೆಲ್ ಒಳಗಡೆ ಭ್ರಷ್ಟಾಚಾರ ಹೇಗೆ ನಡೆದಿದೆ,
ಉದಾಹರಣೆ ಸ್ಯಾಂಪಲ್ ಚಿಕ್ಕಮಗಳೂರು ಜಿಲ್ಲೆ ಶೃಂಗೇರಿ ಕೊಡ್ತೇನೆ ನಾನು ಅಷ್ಟೇ. ಇಡೀ ರಾಜ್ಯದ ಏನಾಗಿದೆ ತನಿಖೆ ಮಾಡಬೇಕಾಗತ್ತೆ ನಾವೆಲ್ಲ ಸೇರ್ಕೊಂಡು. ಇಡೀ ರಾಜ್ಯದ ಏನಾಗಿದೆ ಬೋರ್ವೆಲ್ ತೆಗೆದಾಗ ಎಷ್ಟಡಿ ತೆಗೆದಿದ್ದಾರೆ, ಎಷ್ಟಡಿಗೆ ಬಿಲ್ ಮಾಡಿದ್ದಾರೆ, ಅದ್ರ ಬಗ್ಗೆ ಮಾಹಿತಿ ಕೊಡೋನು ಇದೆ ನಾನು. ಮೊನ್ನೆ ಅಧ್ಯಕ್ಷರೇ, PM ಉಜ್ವಲ ಯೋಜನೆ 41.4 ಲಕ್ಷ, ಜನೌಷಧಿ ಕೇಂದ್ರ 1410 ಕೇಂದ್ರಗಳು ಮಂಜೂರು ಮಾಡಿರೋದು, ಆಯುಷ್ಮಾನ್ ಕಾರ್ಡ್ 1 ಕೋಟಿ 1.89 ಕೋಟಿ ಕಾರ್ಡ್ ವಿತರಣೆ, PM ಗರೀಬ್ ಕಲ್ಯಾಣ ಅನ್ನ ಯೋಜನೆ 4.2 ಕೋಟಿ ಜನಕ್ಕೆ, PM ಕಿಸಾನ್ ಯೋಜನೆ 43.2 ಲಕ್ಷ. ಹೀಗೆ ರಾಜ್ಯ ಸರ್ಕಾರಕ್ಕೆ ಮರ್ಯಾದೆ ಹೋಗ್ಬಿಡತ್ತೆ ಸುಳ್ಳು ಹೇಳಿದ್ರೆ. ಅಟ್ಟು ಕೊಟ್ಟಿದೀವಿ, ಏನು ಕೊಟ್ಟಿಲ್ಲ, ಎಷ್ಟು ವರ್ಷ ತಡ್ಕೊಳ್ಳೋದು ನಾವು. ಇನ್ ಡೀಟೇಲ್ ಹೋಗ್ಬಿಟ್ರೆ ಇನ್ನೂ ತುಂಬಾ ಮರ್ಯಾದೆ ಹೋಗ್ಬಿಡುತ್ತೆ ರಾಜ್ಯ ಸರ್ಕಾರದ್ದು. ಯಾಕಂದ್ರೆ ಸುಳ್ಳು ಹೇಳ್ಬಿಟ್ಟಿದ್ದಾರೆ ಬಜೆಟ್ ಒಳಗೆ. ಮರ್ಯಾದೆ ಕಳ್ಕೊಳಕ್ ರೆಡಿ ಇದೀವಿ, ಸ್ವಲ್ಪ ಹೋಗಿದೆ ಅಧ್ಯಕ್ಷರೇ ರೆಡಿ ಇದೀವಿ, ಕರೆಕ್ಟ್ ಆಗಿ ಓದ್ಲಿ. JJM ಎಷ್ಟು ಕೊಡ್ಬೇಕು, ಸ್ವಲ್ಪ ಕೇಂದ್ರ ಸರ್ಕಾರದಿಂದ ಹೇಳಿ. ಇಲ್ಲೆಲ್ಲ ಕೂತಿದ್ದಾರೆ, ಅರ್ಗ ಜ್ಞಾನೇಂದ್ರ ಸಾಹೇಬ್ರು ಕೂತಿದ್ದಾರೆ, ಸಿದ್ದು ಸೌದಿ ಸಾಹೇಬ್ರು ಕೂತಿದ್ದಾರೆ. ಬಂದಿದ್ಯಾ ಸರ್ ಪಂಚಾಯತ್ ರಾಜ್ ಇಂದ? ಸರ್ ಬಂದಿದ್ಯಾ? ಎಷ್ಟು ಬಂದಿದೆ ಹೇಳಿ ಸರ್? 2500 ಕೋಟಿ ಇನ್ನಾನು ಕೇಂದ್ರ ಸರ್ಕಾರದಿಂದ ಬರಬೇಕು. ನಮ್ಮ ಅವಧಿನೇ ಮುಗ್ದೋಯ್ತು ಪಂಚಾಯತ್ ರಾಜ್ದು. ಪತ್ರ ಬರ್ದಿ ಸಾಕಾಗಿದೆ ನಮ್ಗೆ, ಅಲ್ಲಿ ಹೋಗಿ ಕೈಕಾಲು ಬಿದ್ದಿ ಸಾಕಾಗಿದೆ ನಮ್ಗೆ. ಎಲ್ಲಿದೆ ಹೇಳಿ? 2500 ಗ್ರಾಮ ಪಂಚಾಯತ್ ಸರ್, ಗ್ರಾಮ ಪಂಚಾಯತ್ ಪೂರ್ಣ ರಾಜ್ಯ ಸರ್ಕಾರ ಕೊಟ್ಟಿರೋದು ಇವಾಗ. ಗ್ರಾಮ ಪಂಚಾಯತ್ ಪೂರ್ಣ ರಾಜ್ಯ ಸರ್ಕಾರದಿಂದ ಕೊಟ್ಟಿರೋದು. ಗ್ರಾಮ ಪಂಚಾಯತ್ ದುಡ್ಡು ಬಂದಿದ್ಯಾ ಹೇಳಿ? ಗ್ರಾಮ ಪಂಚಾಯತ್ ಬಂದಿದ್ಯಾ ನಿಮಗೆ? ಕುಷ್ಟಗಿಗೆ ಬಂದಿದ್ಯಾ? ಶಿವಮೊಗ್ಗ ಬಂದಿದ್ಯಾ? ಏನ್ ದೊಡ್ಡ ಐಸಾನ್ ಮಾಡ್ದಂಗೆ ಮಾಡ್ತಾ ಇದ್ದೀರಾ? ಅವ್ರು ಕೊಡ್ಬೇಕಾಗಿರೋ ದುಡ್ಡು ನಾವು ಕೊಟ್ಬಿಟ್ಟು ನಿಮ್ ಮರ್ಯಾದೆ ಹೋಗುತ್ತೆ ಅಂತ. ನಿಮ್ ಮರ್ಯಾದೆ ಉಳಿಸ್ಕೊಳ್ಳಿ ಫಸ್ಟ್ ಹೇಳಿ. ಎಲ್ಲ ಹೇಳಿ. ಪಂಚಾಯತ್ ರಾಜ್ ಎಷ್ಟು ಕೊಡ್ಬೇಕು ಏನೂ ಕೊಟ್ಟಿಲ್ಲ ಅಂತ ಹೇಳಾದ್ರೆ ಅದನ್ನ ಹೇಳಾತಾರ ಹೇಳಿ. ಇಲ್ಲ ದಯವಿಟ್ಟು ಕ್ಷಮಿಸ್ಬೇಕು. ನಾನೇನಾದ್ರೂ ಹೇಳ್ಬಿಟ್ರೆ ರಾಜ್ಯ ಸರ್ಕಾರ ಮರ್ಯಾದೆ ಕಳ್ಕೊಂಡ್ಬಿಡ್ತೀವಿ. ರೆಡಿ ಇದೀವಿ ಹೇಳಿ. ನಮ್ಗೆ ಎಷ್ಟು ಕೊಡ್ಬೇಕು ಹೇಳಿ? ಪಂಚಾಯತ್ ರಾಜ್ JJM ಎಷ್ಟು ಕೊಡ್ಬೇಕು ಹೇಳಿ? ನಮ್ಮ ಅವ್ರ ಪಾಲು ಕೂಡ ನಾವು ಕೊಟ್ಟಿದೀವಿ. ಮತ್ತೆ ಇದು ಬೇರೆ ರಾಜ್ಯ ಸರ್ಕಾರನೇ ಕೊಟ್ಟಿರೋದು, ಕೇಂದ್ರ ಸರ್ಕಾರ ಬಂದಿಲ್ಲ ರೀ. JJM ಇಂದು ಇದರ ಪರಿಣಾಮವಾಗಿ 11,000 ಕೋಟಿ ಹೇಳಿ ನಮ್ಮ ಹತ್ರ ಅಂಕಿಅಂಶಗಳಿದ್ದಾವೆ. ಯುಸಿ ಸಲ್ಲಿಸ್ತೇನೆ ಇವತ್ತು ನೋಡಿ. ನೀವು ಕೇಂದ್ರ ಸರ್ಕಾರದ ಬಗ್ಗೆ ಹೇಳ್ತೀರಿ, ಈ ರಾಜ್ಯಕ್ಕೆ ಕೆಮಿಕಲ್ ಫರ್ಟಿಲೈಸರ್ ಎಷ್ಟು ಬರ್ತದೆ, ಸಬ್ಸಿಡಿ ಎಷ್ಟು ಬರ್ತದೆ, ನೀವು ಇಲ್ಲಿಂದ ಟ್ಯಾಕ್ಸ್ ಕಳ್ಸಿದೀವಿ ಅಂತ ಹೇಳಿ ಬಬ್ಬಿ ಹೊಡಿಯೋದು, ಅಲ್ಲಿಂದ ಬರುವಂತ ಹಣ ಹೇಳೋದೇ ಇಲ್ಲ ಇವರು. ಒಂದು ಚೀಲ ಗೊಬ್ಬರಕ್ಕೆ ಸರ್ ಎಷ್ಟು ಸಬ್ಸಿಡಿ ನೋಡಿ. ಕರ್ನಾಟಕ ಉಪಯೋಗಿಸ್ತಾ ಇದೆ. ಇಲ್ಲ ಸಾಹೇಬ್ರು ಒಂದು ಗಂಭೀರವಾದಂತಹ ಆರೋಪ ರಾಜ್ಯ ಸರ್ಕಾರದ ಮೇಲೆ ಮಾಡಿದ್ದಾರೆ. UC ಟೈಮಿಂಗ್ ಕೊಟ್ಟಿಲ್ಲ ಅಂತ. ಇದು ಮುಂಚೆನೂ ಹೇಳಿದ್ದೀನಿ ಅಧ್ಯಕ್ಷರೇ. ನಾವು ಯುಟಿಲೈಸೇಷನ್ ಸರ್ಟಿಫಿಕೇಶನ್ 2019-20 it was submitted on 2/2/2021. utilization certificates for financial year 2021 submitted on 01/07/2022. utilization certificates for financial year 21-22 submitted on 23/12/2022. utilization certificates for financial year 22-23 submitted on 29/01/2024. provisional utilization certificates for financial year 24-25 submitted on 10/10/25. ಯಾವ್ದು ಕೊಟ್ಟಿಲ್ಲ ಹೇಳಿ? ನಿಮ್ಮ ಕೇಂದ್ರ ಸರ್ಕಾರದ ಸಚಿವರೇ ಸುಳ್ಳು ಉತ್ತರ ಕೊಟ್ಟಿದ್ದಾರೆ. ಅಲ್ಲಿ ದಾಖಲೆಗಳನ್ನ ಕೊಟ್ಟಿದ್ದೀವಿ. ಪದೇ ಪದೇ ರಾಜ್ಯ ಸರ್ಕಾರದ ಮೇಲೆ ಗೂಬೆ ಕುಡ್ಸೋದ್ ಕೆಲಸ ಮಾಡಬಾರ್ದು. ಅವರು ಸುಳ್ಳು ಉತ್ತರ ಕೊಟ್ಟರೆ ದಾಖಲೆ ತೋರಿಸಿ, ಪ್ರಿವಿಲೇಜ್ ಹಾಕ್ರಿ. ಕೈಂಡ್ಲಿ ಅವ್ರೇನ್ ಹೇಳಿದ್ರು, ಅವ್ರ ಹತ್ರ ದಾಖಲೆ ಇದೆ, ನಾವು ಕೊಟ್ಟಿಲ್ಲ ಅಂತ ತೋರಿಸ್ಬಿಡ್ಲಿ. ಇದ್ರೆ ನೀವ್ ರಾಜೀನಾಮೆ ಕೊಡ್ತೀರಾ? ಇಲ್ಲ ಇಲ್ಲಿ ಕೊಡಿ. PSC ನಲ್ಲಿ ಚರ್ಚೆ ಆಗಿದೆ. ಇದು ಚರ್ಚೆ ಆಗಿದ್ರೆ ನೋಡಿ. ಈಗ ನೀವೇನ್ ಹೇಳಿದ್ರಿ? ನಿಮ್ಮ ದಾಖಲೆಗಳನ್ನ ಸಬ್ಮಿಟ್ ಮಾಡ್ತಾ ಇದ್ದೀನಿ.
ನೀವು ಕೊಡ್ತೀರಾ? ಸರ್, ಇವ್ರ ವೈಫಲ್ಯತೆಗಳಿಗೆ ಅವ್ರ ದಾಖಲೆ ಕರೆಕ್ಟ್ ಇವ್ರ ಸರ್ಕಾರದ ವೈಫಲ್ಯತೆಗಳಿಗೆ ತಪ್ಪು ಮಾಹಿತಿ ಕೊಡ್ಬೇಡಿ. ಚನ್ನಬಸಪ್ಪನವರೇ, ತಪ್ಪು ಮಾಹಿತಿ ಕೊಡ್ಬೇಡಿ. ಕೇಂದ್ರ ಏನೋ ಒಂದು ಹೇಳ್ಬಿಡ್ತೀರಿ. ಇದು ಚಾಳಿಯಾಗಿದೆ. ಏನೋ ಆಯ್ತು, ಈಗ ವಿಷಯ ಚಾಳಿಯಾಗಿದೆ ಇದು. ಪ್ರಿಯಾಂಕ್, ಒಂದ್ ಸೆಕೆಂಡ್. ಈಗ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಈಗ ವಿಚಾರ ಏನಿದೆ, ನಿಮ್ಗೆ ಸೆಂಟ್ರಲ್ ಇಂದ ಗ್ರಾಂಟ್ ಬರಬೇಕು, ಹೌದಾ? ನೀವೇನ್ ಹೇಳ್ತಾ ಇದ್ದೀರಿ, UC ಕೊಡ್ಲಿಲ್ಲ ಅಂತ ಹೇಳಿ, ಹೌದಾ? ಅವ್ರು ಹೇಳ್ತಾರೆ ವಿತ್ ಪ್ರೂಫ್ ನಾವು ಯುಟಿಲೈಸೇಷನ್ ಸರ್ಟಿಫಿಕೇಟ್ ನಾವು ಕೊಟ್ಟಿದ್ದೇವೆ, ಅದನ್ನು ಆದ್ರೂ ಕೂಡ ನಮಗೆ ಕೇಂದ್ರದ್ದು ನಮಗೆ ಕೊಡ್ಲಿಲ್ಲ. ಒಂದ್ ಸೆಕೆಂಡ್, ನಾವು ಮೀಟಿಂಗ್ ಹೋಗಿ ಕೇಳುವಾಗ, ಮೀಟಿಂಗ್ ನಲ್ಲಿ ಡೆಲ್ಲಿಯಲ್ಲಿ ಕೂತು ಕೇಳುವಾಗ ಅದೊಂದು ಫೈನಾನ್ಸ್ ಒಂದು ಬಿಟ್ಟು ಬೇರೆ ಮಾತಾಡಿ ಅಂತ ಹೇಳಿದ್ದಾರೆ ಅಂತ ಮಂತ್ರಿಗಳು ಹೇಳಿದ್ದಾರೆ. ಈಗ ಆ UC ಕೊಟ್ಟಂತ ಕಾಪಿ ನೀವು ತೆಕ್ಕೊಂಡು ಏನಾದ್ರು ಕೊಟ್ಟಿದ್ದಂತ ಹೇಳಿದ್ರೆ ಸೆಂಟ್ರಲ್ ನಿಂದ ಹೇಗೆ ತರಿಸಬೇಕಂತ ನಾವು ಕೂತ್ಕೊಂಡು ಚರ್ಚೆ ಮಾಡುವ. ಆಯ್ತು, ಈಗ ಸುಮ್ಮನೆ ಇಂತಕ್ಕೆ ಚರ್ಚೆ. ಒಂದು ನಾನು ಹೇಳ್ತೇನೆ, ಅರ್ಧ ಗಂಟೆ ಚರ್ಚೆಗೆ ಅವಕಾಶ ಕೊಡಿ. ನಾವು ದಾಖಲಾತಿ ಈಗ ಚನ್ನಬಸಪ್ಪ ಕೆಲವು ದಾಖಲಾತಿಗಳನ್ನು ಹೇಳಿದ್ದಾರೆ. ಅಂತ ಆಯ್ತು, ಈಗ ಎಷ್ಟು ಹಣ ಇಲ್ಲಿ ಬಂದಿದೆ ಅಂತ ದಾಖಲಾತಿ ಅವ್ರು ಕೊಡ್ತಾ ಇದ್ದಾರಲ್ಲ. ಕೇಂದ್ರವನ್ನ ಬೆರಳು ತೋರಿಸುವಂತ ಅವಶ್ಯಕತೆ ಇಲ್ಲ. ಇವ್ರದ್ದು ಮಾತ್ರ ಬಜೆಟ್, ಇವ್ರದ್ದು ಮಾತ್ರ ಹೇಳಿ, ಅದು ಸರಿಯಾಗುತ್ತೆ. ಈಗ ನೀವು UC ಕೊಡ್ಲಿಲ್ಲ ಅಂತ ಹೇಳಿದಾಗ ದಾಖಲೆ ಕೊಟ್ಟಿದ್ದಾರೆ. ಆಯ್ತು, ಚೆನ್ನಾಗಿ ಮಾತಾಡಿ. ಈಗ ಆಗೋಗಿದ್ದೀವಿ. ಒಂದ್ ಸೆಕೆಂಡ್, ನಿಮ್ ರೆವಿನ್ಯೂ ಎಷ್ಟು, ನಿಮ್ ಖರ್ಚು ಎಷ್ಟು? ಆಯ್ತು, ಕೂತ್ಕೊಳ್ಳಿ. ನಿಮ್ ಗ್ಯಾರಂಟಿ ಕೂತ್ಕೊಳ್ಳಿ, ಈಗ ಚರ್ಚೆ ಹಾಕಿ. ಆಯ್ತು, ಮಾತಾಡ್ತೀನಿ. ಒಂದ್ ಸೆಕೆಂಡ್. ಆಯ್ತಾ? ಎಲ್ಲಿದೆ ದಾಖಲೆ? ನೋಡಿ, ಇಬ್ರು ಕೂಡ ಮಾತಾಡಿ ಆಗಿದೆ. ಮತ್ತೆ ಯಾಕೆ ಸರ್ ಅವ್ರಿಗೆ ಮಾತಾಡಿ. ಅವ್ರು ಏನಾದ್ರು UC ಕೊಟ್ಟಿದಾರಲ್ಲ ಕಾಪಿ, ಅವರೇ ಹೇಳಿದ್ರು ದಾಖಲೆ ಕೊಡ್ತೀನಿ ಅಂತ. ಕೊಡಿ ಅಂತ. ಆಯ್ತು, ಸಿದ್ಧವಾದ. ದಾಖಲೆ ಕೊಟ್ಟಿದ್ದೀನಿ. ಈಗ ಅವ್ರು ದಾಖಲೆ ಕೊಟ್ಟಿದ್ದಾರೆ, ನೀವು ದಾಖಲೆ ಕೊಡಿ. ಕೂತ್ಕೊಳ್ಳಿ. ಚನ್ನಬಸಪ್ಪ ಮಾನ್ಯ ಅಧ್ಯಕ್ಷರೇ, ರಾಜ್ಯ ಸರ್ಕಾರದ ಮರ್ಯಾದೆ ಹೋಗ್ಬಿಡುತ್ತೆ. ಬಹಳ ಡಿಸ್ಟರ್ಬೆನ್ಸ್ ಮಾಡ್ತಾ ಇದ್ದಾರೆ. ನಾವು ಯಾವಾಗೂ ಮಾಡಲೇ ಇಲ್ಲ ಇಷ್ಟು. ಮಾತಾಡಿ. ಮಾನ್ಯ ಅಧ್ಯಕ್ಷರೇ, UC ಬಗ್ಗೆ ಚರ್ಚೆ ನಡೀತಾ ಇದೆ. ನಾನು ಅಲ್ಲಿಗೆ ಹೋಗಲ್ಲ, ನಂಬುಣತೆ ನಾನು ನೋಡ್ಕೊಂಡು ಬಿಡ್ತೇನೆ. ಮಾನ್ಯ ಅಧ್ಯಕ್ಷರೇ, 19/8/2025, 8/9/2025, 13/11/2025, 26/2025 ಮತ್ತು 17/1/2026 5 ಬಾರಿ ಪತ್ರ ಬರೆದಿದೆ 48 ಕೋಟಿ ಬಿಡುಗಡೆ ಮಾಡಿ ಅಂತ. UC ಕೊಟ್ಟಿರೋದು ಇದು ಮೊದಲನೇದು. ಎರಡನೇದು 9/7/2024, 2/1/2025, 7/5/2025, 26/2025, 19/8/2025, 18/9/2025, 13/11/2025, 17/1/2026 8 ಪತ್ರ ಕೊಟ್ಟಿದೆ ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕೆ. 4 ಕೊಡ್ತಿದ್ದೀರಾ? ಎಷ್ಟು ವರ್ಷದಿದ್ದು? ಅದಕ್ಕೆ ಹೇಳಿದೆ, ಈ ಅನುಪಾಲನಾ ವರದಿಯನ್ನ ಮೊದಲು ತಂದ್ಬಿಡ್ಬೇಕು, ಆಮೇಲೆ ಬಜೆಟ್ ಅನ್ನು ಮಂಡನೆ ಮಾಡಬೇಕು ಅಂತ. ಅಜಗಜಾಂತರವಾದಂತ ವ್ಯತ್ಯಾಸ ಸರ್. ಅನುಪಾಲನಾ ವರದಿಗಳಿಗೆ 50% ಬಿಡುಗಡೆ ಮಾಡ್ತೀವಿ. ಬಜೆಟ್ ಮಂಡನೆ ಮಾಡಬೇಕಾದ್ರೆ ಭಯಂಕರ ಗಾತ್ರದ ಬಜೆಟ್ ಮಂಡನೆ ಮಾಡ್ತೀವಿ. ಅದಕ್ಕೆ ಹೇಳಿದೆ, ಅನುಪಾಲನಾ ವರದಿ ಇದೆಯಲ್ಲ, ಇದಕ್ಕೆ ಸತ್ಯಕ್ಕೆ ಹತ್ತಿರವಾಗಿರುವಂತ ಅನುಪಾಲನಾ ವರದಿ ಇಟ್ಕೊಂಡು ಕಾರ್ಯವನ್ನು ಮಾಡಬೇಕು. ನೀವೇ ಕೊಟ್ಟರೆ, ನಾವೇ UC ಕಳಿಸಿರೋದು ಶಿವಮೊಗ್ಗ ಮಹಾನಗರ ಪಾಲಿಕೆಯಿಂದ. ಓಕೆ, ಸುಮ್ಮನೆ ಏನೇನು ಹೇಳಕ್ ಬಂದಿಲ್ಲ ಸರ್ ನಾವಿಲ್ಲಿ. ಹೀಗೆ ಕೇಂದ್ರ ಸರ್ಕಾರ ಕೊಟ್ಟಿಲ್ಲ ಅಂತ ಹೇಳ್ತಿದ್ರಲ್ಲ, ಅದಕ್ಕೋಸ್ಕರ ದಾಖಲೆ ಕೊಟ್ಟಿದ್ದಾರೆ. UC ಅಲ್ವಾ ಅದು? ಎಂತ ಅಲ್ಲ, ಅದು ತಿರುಗಿಸ್ತಾರೆ ನೋಡಿ. ಅದು UC ಅಲ್ವಾ ರೀ? JJMದು ಅಂತ ಪಂಚಾಯತ್ ಅಂತ ವಿತ್ತೀಯ ಇಲಾಖೆ 15,000 ಕೋಟಿ ರೂಪಾಯಿ ನಾವು ನಿಮ್ದು ಇಲ್ಲ. ಸ್ವಲ್ಪ ಲಾಜಿಕ್ ಆಗ ಸರ್ಕಾರ ಅವ್ರು ಹೇಳಿ ಆನ್ಸರ್ ಮಾಡುವಾಗ ನೀವೇ ಹೇಳ್ತಾ ಇರೋದು ಸರ್. ಸರ್ಕಾರ ಅಂತಾನೆ ಜವಾಬ್ದಾರಿಯಿಂದಾನೇ ಮಾತಾಡ್ತಾ ಇರೋದು. ಮಾನ್ಯ ಅಧ್ಯಕ್ಷರೇ, ನಾವು ವಿಷಯಕ್ಕೆ ಬರ್ತಾ ಇದ್ದಾನೆ. ಈಗ ನಾನು ಕೊಟ್ಟಿರುವಂತ ಇಲೇನ್ ಮಂಡನೆ ಮಾಡಿದ್ದಾನೆ. ಫೆಬ್ರವರಿ 2026 ವಿತ್ತ ಸಚಿವಾಲಯ ಕೊಟ್ಟಂತ ಮಾಹಿತಿಗಳನ್ನು ನಿಮ್ಮ ಹತ್ರ ಕೊಡ್ತಾ ಇರೋದು. ಇದನ್ನ ಇಟ್ಕೊಂಡು ನಾವು ಹೇಳಿದ್ರೆ, ನೀವು ಏನೇ ಹೇಳಿದ್ರೆ ನಾನು ಯಾವ್ದನ್ನ ನಂಬಲಿ? ವಿತ್ತ ಸಚಿವಾಲಯ ಹೇಳಿದ್ರೆ ನಂಬಲು, ಖರ್ಗೆ ಹೇಳಿದ್ ನಂಬಲು ನಾನು? ಇದನ್ನ ಇಟ್ಕೊಂಡು ಯೋಚನೆ ಮಾಡೋಣ.
ಪ್ರಾಮಾಣಿಕವಾಗಿ ಚರ್ಚೆ ಮಾಡೋಣ. ಏನ್ ಬಹಳ ಏನು ಮುಳುಗೋಗೋದಿಲ್ಲ ದೇಶ, ರಾಜ್ಯನೂ ಮುಳುಗೋಗೋದಿಲ್ಲ. ಮಾನ್ಯ ಅಧ್ಯಕ್ಷರೇ, ಈ ತರ ಸಂಗತಿಗಳು ಉಲ್ಲೇಖ ಮಾಡಿದ್ದಾನೆ. ವಿತ್ತ ಸಚಿವಾಲಯ ಕೊಟ್ಟಿರುವಂತಹ ದಾಖಲಾತಿಗಳನ್ನು ಕೂಡ ಕೊಟ್ಟಿದ್ದೇನೆ. ತುಂಬಾ ಸಂಗತಿ ಇದೆ, ಆಮೇಲೆ ಕೊಡ್ತೇನೆ ನಾನು ನಿಮಗೆ. ಇಷ್ಟರ ಮಧ್ಯೆ ಏನಾಯ್ತು? ಬಹಳಷ್ಟು ಸಂಗತಿಗಳಿದೆ ಚರ್ಚೆ ಮಾಡುವಂಥದ್ದು. ಏನೂ ಕೊಡಲಿಲ್ಲ ನಮಗೆ. ನಾನು ಮೊನ್ನೆ ಶಿವಮೊಗ್ಗದಲ್ಲಿ ಮಾತಾಡಬೇಕಾದ್ರೆ ಪತ್ರಕರ್ತರು ಒಂದು ಪ್ರಶ್ನೆ ಕೇಳಿದ್ರು. ಸರ್, ಬಜೆಟ್ ಸಭೆಗೆ ಹೋಗಬೇಕಾಗಿತ್ತು. ಹೋಗುವಂಥ ಸಂದರ್ಭದಲ್ಲಿ ನೀವು ಏನು ನಿರೀಕ್ಷೆ ಮಾಡ್ತೀರಾ ಬಜೆಟ್ ಬಗ್ಗೆ ಅಂದರು. ನಿರೀಕ್ಷೆ ಬಗ್ಗೆ ಏನು ಮಾಡೋಣ ನಾವು? ನಿರೀಕ್ಷೆ ಇಟ್ಕೊಂಡ್ರೆ ಬೇಸರ ಆಗತ್ತೆ. ಹಾಗಾಗಿ ಏನು ನಿರೀಕ್ಷೆ ಇಲ್ಲ ನನಗೆ ಅಂತ ಹೇಳಿದೆ. ನಿರೀಕ್ಷೆ ಇಲ್ದೇ ನಮ್ಮ ಶಿವಮೊಗ್ಗ ಜಿಲ್ಲೆಗೆ ಒಂದು 4 ಆಣೆ ಕೊಡಲಿಲ್ಲ. ಒಂದು 3-4 ಸಂಗತಿಗಳಲ್ಲಿ ಬಿಟ್ಟರೆ ಏನು ಕೊಡಲಿಲ್ಲ. ಏನು ಕೊಟ್ಟಿದ್ರೆ ಅದಕ್ಕೆ ಅಭಿನಂದನೆ ಕೂಡ ನಾನು ಸಲ್ಲಿಸಿದ್ದೆ ನಮ್ಮಲ್ಲಿ ಶಿವಮೊಗ್ಗದಲ್ಲಿ. ಹೀಗೆ ಯೋಚನೆ ಮಾಡಿರುವಂಥ ಬಜೆಟ್ ಇದು. ಒಟ್ಟಾರೆ ಅಭಿವೃದ್ಧಿ ಶೂನ್ಯವಾಗಿರುವಂಥ ಬಜೆಟ್ ಅನ್ನೋಂಥ ಸಂಗತಿಯನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಜಲ್ ಜೀವನ್ ಮಿಷನ್ ಬಗ್ಗೆ ಹೇಳಿದ್ರು. ಕೇಂದ್ರ ಸರ್ಕಾರ ನೀಡಬೇಕಾದಂತ 30,888 ಕೋಟಿ ಒಳಗಡೆ 11,786 ಕೋಟಿ ಕೇಂದ್ರ ಸರ್ಕಾರ ಒದಗಿಸಿದೆ. ಹಣ ಬಳಕೆ ಮಾಡಿದ ಬಗ್ಗೆ ವರದಿಯನ್ನು ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರ ನೀಡಿದ ತಕ್ಷಣ ಇನ್ನೊಂದು 19,102 ಕೋಟಿ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಕೊಟ್ಟೇ ಇಲ್ಲ ಅಂತ ಹೇಳಿ ನೀವು ಬಜೆಟ್ ಪುಸ್ತಕದಲ್ಲಿ ಹೇಳಿಬಿಟ್ರೆ ಹೇಗಾಗತ್ತೆ? ಮಾಡಿದಿರಿ. ಇಂದಿರಾ ಕ್ಯಾಂಟೀನ್ಗೆ ಹಣ ಕೊಟ್ಟಿದ್ದೀರಿ. ನಾನು ಇಲ್ಲ ಅಂತ ಹೇಳಲ್ಲ, ಕೊಟ್ಟಿರೋದ್ರ ಬಗ್ಗೆ ನಾನು ಗೌರವ ಅಭಿನಂದನೆ ಸಲ್ಲಿಸ್ತೇನೆ. ಬಹಳ ಪ್ರಮುಖವಾದ ಅಭಿನಂದನೆ ಸಲ್ಲಿಸ್ತೇನೆ ನಾನು ನಿಮಗೆ, ರಾಜ್ಯ ಸರ್ಕಾರಕ್ಕೆ. ಯಾವ್ದು ಗೊತ್ತಾ? ಜೀವನದಲ್ಲಿ ಒಂದು ಒಳ್ಳೆ ಕೆಲಸ ಮಾಡಿದ್ರಿ ನೀವು. 16 ವರ್ಷದ ವಿದ್ಯಾರ್ಥಿಗಳು ಮೊಬೈಲ್ ನೋಡಬಾರದು ಅನ್ನೋದು ಆದೇಶ ಮಾಡ್ತಿದ್ದೀರಲ್ಲ, ಅದಕ್ಕೊಂದು ಸರ್ಕಸ್ ಮಾಡಿ ಅದಕ್ಕೊಂದು ಸರಿಯಾದಂತ ಕಾನೂನು ತರಬೇಕು ಅಂತ ಯೋಚನೆ ಮಾಡ್ತಿದ್ದೀರಲ್ಲ, ನಾನು ನಿಮ್ಮ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸ್ತೇನೆ. ನಾನು ಒಳ್ಳೆ ಕೆಲಸ ಮಾಡಿದ್ರೆ ಅಭಿನಂದನೆ ಸಲ್ಲಿಸೋರು ನಾವು ಯಾವುದಕ್ಕೂ ಹಿಂದೆ ಮುಂದೆ ನೋಡೋದಿಲ್ಲ ನಾವು. ಸೊ ಹಾಗಾಗಿ ಇದನ್ನು ಗಂಭೀರವಾಗಿ ಇಟ್ಕೊಂಡ್ರೆ. ಮತ್ತೆ ಈ ಬಾರಿ ನಾನು ಹೋದ ಬಾರಿ ಹೇಳ್ತಾ ಇದ್ದೆ, ಅಲ್ಪಸಂಖ್ಯಾತರ ತುಷ್ಟೀಕರಣ ಎಲ್ಲಿ ತನಕ ಮಾಡ್ತೀರಿ ಅಂತ. ಈ ಬಾರಿನ ಅದೇ ಪರಿಸ್ಥಿತಿ. ಅವ್ರಿಗೆ ವಿದ್ಯಾವಂತರನ್ನು ಮಾಡಬೇಡಿ ಅಂತ ಹೇಳೋದಿಲ್ಲ ನಾನು. ಅನೇಕ ಸವಲತ್ತುಗಳನ್ನು ಕೊಟ್ಟಿದ್ದೀರಿ, ಆದರೆ ಮುಜರಾ ಇಲಾಖೆನ ಯಾಕೆ ಕೈ ಬಿಟ್ಟಿದ್ದೀರಿ ಅಂತ ಅಷ್ಟೇ ನಂದು. ಅವ್ರ ಬಗ್ಗೆ ಚರ್ಚೆ ಇಲ್ಲ ನಂದು. ಅಲ್ಪಸಂಖ್ಯಾತರಿಗೆ ಇಷ್ಟೊಂದು ಹಣ ಕೊಟ್ಟ ಮೇಲೆ ಮುಜರಾ ಇಲಾಖೆಗೆ ಯಾಕೆ ಕೊಡೋದಿಲ್ಲ ನೀವು? ದೇವಸ್ಥಾನಗಳ ಪರಿಸ್ಥಿತಿ ಏನಾಗಿದೆ ಗೊತ್ತಿದೆ ನಮಗೆ. ಯಾಕೆ ಕೊಡೋದಿಲ್ಲ ಅಂತ ಕೇಳಿದ್ರೆ ಸರ್ಕಾರ ನೀನು ಕೋಮುವಾದಿ ಅಂತ ಹೇಳ್ಬಿಟ್ರೆ ನಮ್ಮನ್ನ. ಸತ್ಯ ಸಂಗತಿ ಹೇಳ್ತಾ ಇದ್ದೇವೆ. ಬಿಡಿಸಿ ಬಿಡಿಸಿ ಹೇಳ್ಬೋದು, ಸಮಯದ ಅಭಾವ ಇರೋದ್ರಿಂದ ಅದನ್ನ ಹೇಳಲಿಕ್ಕೆ ಹೋಗೋದಿಲ್ಲ ನಾನು. ಮಾನ್ಯ ಅಧ್ಯಕ್ಷರೇ, ಹೀಗಿರುವಂತ ಸಂದರ್ಭದೊಳಗಡೆ ಮಾಡ್ತೀನಿ. ಹೀಗಿರುವಂತ ಸಂದರ್ಭದಲ್ಲಿ ನಾವು ಈ ರಾಜ್ಯ ಸರ್ಕಾರ ನಂಬಿಕೊಂಡು ಅಭಿವೃದ್ಧಿ ಕಾರ್ಯಗಳ ಬಗ್ಗೆ, ಸೇವಾ ಕಾರ್ಯಗಳನ್ನು ಮಾಡೋದಕ್ಕೆ ಸಾಧ್ಯ ಇದೆಯಾ? ಮಾಡಕ್ಕೆ ಅವಕಾಶ ಇದೆಯಾ? ಶಿವಮೊಗ್ಗ ನಗರಕ್ಕೆ ಕೊಟ್ಟಿದ್ದೀರಿ ನೀವು. ಶಿವಮೊಗ್ಗಕ್ಕೆ, ದಕ್ಷಿಣ ಕನ್ನಡಕ್ಕೆ, ಉತ್ತರ ಕನ್ನಡಕ್ಕೆ ಏನ್ ಕೊಟ್ರಿ ಗೊತ್ತೇನೋ? ದ್ವೇಷ ಭಾಷಣದ ಮಸೂದೆ ಕೊಟ್ರಿ. ನಮಗೇನು ಕೊಡ್ಲಿಲ್ಲ. ಮಾತಾಡಿದ್ರೆ ಹುಷಾರ್ ಮಗಲೇ ಅಂತೇಳಿ ಒಳಗೆ ಕೂರಿಸಂತ ಕೆಲಸ ಮಾಡಿಬಿಟ್ರಿ ನಮಗೆ ಕೊಟ್ಟು. ಅದಕ್ಕೆ ಸ್ಪೆಷಲ್, ಅದಕ್ಕೊಂದು ತಂಡ ರಚನೆ ಮಾಡಿದ್ರಿ. ಪೊಲೀಸ್ ಸ್ಟೇಷನ್, ನಮಗೊಂದು ಪೊಲೀಸ್ ಸ್ಟೇಷನ್ ಕೊಡ್ಲಿಲ್ಲ. ಒಬ್ಬ ಸಾಮಾನ್ಯ ವ್ಯಕ್ತಿ ಸತ್ತೋಗ್ಬಿಟ್ಟ. ಸಾಮಾನ್ಯ ಹುಡುಗ, 16 ವರ್ಷನೂ ಆಗಿಲ್ಲ ಅವನಿಗೆ. SSLC ಓದ್ತಾ ಇದ್ದಾನ ಅವನು. ಅವನು ಮಾಡ್ರಾಯ್ತು. ಆ ಜಾಗಕ್ಕೊಂದು ಪೊಲೀಸ್ ಸ್ಟೇಷನ್ ಕೊಡಿ ಅಂತ ಕೇಳಿದ್ರೆ ಈ ಬಜೆಟ್ ಅಲ್ಲಿ ಕೊಡಕ್ ಆಗ್ಲಿಲ್ಲ ರೀ. ಸರ್, ಅಲ್ಲಿಗೆ ಬಹಳ ನಾನು ಬಂದಾಗಿಂದ ಕೇಳ್ತಾ ಇದ್ದೆ. ಅದಕ್ಕೆ ಹಿಂದೂ ಕೂಡ ಅಪ್ಲಿಕೇಶನ್ ಕೊಟ್ಟಿದ್ವಿ ನಾವು, ಪೊಲೀಸ್ ಸ್ಟೇಷನ್ ಬೇಕು ಅಂತ. ಮಾನ್ಯ ಅಧ್ಯಕ್ಷರೇ, ನೋವಿನಿಂದ ಹೇಳ್ತಾ ಇದ್ದೀನಿ ಸರ್. ಜಾಗ ಕೊಟ್ಟಿದ್ವಿ. ಜಾಗ ಕೊಟ್ಟರೆ ಕನ್ಸ್ಟ್ರಕ್ಷನ್ ಮಾಡಿ ಒಂದು ಪೊಲೀಸ್ ಸ್ಟೇಷನ್ ಕೊಡಿ ಅಂತ ಕೇಳಿದ್ರೆ ಅದು ಕಾನೂನು ಅಡಿ ಒಳಗೆ ಬರಲ್ಲ. ಜನ ಸತ್ ಮೇಲೆ ಕೊಡ್ತೀರಾ ನೀವು ಪೊಲೀಸ್ ಸ್ಟೇಷನ್? ಇನ್ನು 2 ಜನ ಸಾಯ್ಬೇಕಾಗಾದ್ರೆ ಪೊಲೀಸ್ ಸ್ಟೇಷನ್ ಬೇಕು. ವಿದ್ಯಾರ್ಥಿಗಳಿಗೆ ಮರ್ಡರ್ ಆಗ್ತಾ ಇದೆ ಅಂತ ಹೇಳಿ ಕೇಳಿದ್ರೆ ಆ ಜಾಗಕ್ಕೆ ಪೊಲೀಸ್ ಸ್ಟೇಷನ್ ಊರುಗಳೂರು 35ನೇ ವಾರ್ಡಿನ ಜಾಗಕ್ಕೆ ಜಾಗ ಕೊಟ್ಟಿದ್ದೀವಿ. ಚನ್ನಬಸವ, ಹಣ ಕೊಡಿದ್ವಿ. ಒಂದು ನಿಮಿಷ ಅಧ್ಯಕ್ಷರೇ, ಈ ಪೊಲೀಸ್ ಸ್ಟೇಷನ್ ಕೊಡ್ಲಿಕ್ಕೆ ಇಷ್ಟು ಮರ್ಡರ್ ಆಗ್ಬೇಕು, ಇಷ್ಟು ಕಳ್ತನ ಆಗ್ಬೇಕು, ಇಷ್ಟು ಕ್ರೈಮ್ ಇರಬೇಕು ಅಂತೇಳಿ ಇದೆ. ಇದೆಲ್ಲ ಆದ್ರ ಮೇಲೆ ಕೊಡೋದು ಅಂತ ಇದೆ. ಯಾಕಂದ್ರೆ ನಾನು ಹೋಮ್ ಮಿನಿಸ್ಟರ್ ಆಗಿರ್ತಕ್ಕಂಥ ಈ ಮೊದಲೇ ಕೊಡಬೇಕು ಅಂತ ಹೇಳಿ ಏನಿಲ್ಲ. ಹಂಗೆ ಹೇಳ್ಬೋದು ಸರ್ಕಾರ ಬಹುಶಃ. ಈ ರೀತಿ ಮರ್ಡರ್ಗಳು ಆಗ್ತಾ ಇದ್ದಾವೆ. ಇನ್ನೆಷ್ಟು ಆಗ್ಬೇಕು ಗೊತ್ತಿಲ್ಲ. ಆ ಫಿಗರ್ ರೀಚ್ ಆಗ್ಬೇಕಲ್ಲ. ಮಾನ್ಯ ಅಧ್ಯಕ್ಷರೇ, ಹೆಣ್ಣು ಮಾಡ್ತೇನೆ ನಾನು. ಯಾಕಂದ್ರೆ ಹೇಳೋದೇನೋ ಬಹಳ ಇದೆ ಅಂತ ನಂಗೆ ಅನಿಸ್ತಾ ಇಲ್ಲ. ಆದ್ರೆ ಶಿವಮೊಗ್ಗ ಜಿಲ್ಲೆಯನ್ನ ಹೇಗೆ ಅಭಿವೃದ್ಧಿ ಶೂನ್ಯ ಜಿಲ್ಲೆ ಮಾಡಬೇಕು ಅನ್ನೋದಕ್ಕೆ
ಮಾನ್ಯ ಸಿದ್ದರಾಮಯ್ಯನಿಗೆ ಪ್ರಶಸ್ತಿ ಕೊಡಬೇಕು ಅಂತ ತೀರ್ಮಾನ ಮಾಡ್ತಾ ಇದ್ದಾರೆ. ಓಕೆ, ಆ ಸ್ಥಿತಿಲಿ ಶಿವಮೊಗ್ಗ ಜಿಲ್ಲೆಯನ್ನು ಕಡೆಗಣಿಸಿರುವಂತದ್ದು. ಕೊಟ್ಟಿರೋ ಒಂದೆರಡು ಸಂಗತಿ ಹೇಳ್ತೇನೆ. ಈ ಹಿಂದೆ ಘೋಷಣೆ ಮಾಡಾಗಿ ಶಿವಮೊಗ್ಗ ಜಿಲ್ಲೆಗೆ ಫ್ಲೈಟ್ ಟ್ರೈನಿಂಗ್ ಸ್ಕೂಲ್ ಮಾಡಬೇಕು ಅಂತ ತೀರ್ಮಾನ ಮಾಡಿದಿರಿ. ಜಿಲ್ಲೆಯಲ್ಲಿ BCM ಇಲಾಖೆಯಿಂದ 2 ಹಾಸ್ಟೆಲ್ ಕೊಡಬೇಕು ಅಂತ ನಿರ್ಣಯ ಮಾಡಿದಿರಿ. ಭದ್ರಾವತಿಯಲ್ಲಿ ಒಳಚರಂಡಿ ವ್ಯವಸ್ಥೆ ಓಕೆ. ಕುವೆಂಪು ವಿಶ್ವವಿದ್ಯಾಲಯದಲ್ಲಿ ಇವ ಅನಂತಮೂರ್ತಿ ಅಧ್ಯಯನ ಪಟ್ಟ ಒಳ್ಳೆ ಹೆಸರು ಇಟ್ಕೊಂಡು ಮಾಡ್ತಾ ಇದ್ದೀರಿ ಓಕೆ. ಸೊರಬ ಭದ್ರಾವತಿಯಲ್ಲಿ 7 ಕೆರೆಗಳಿಗೆ ನೀರು ತುಂಬಬೇಕು ಓಕೆ. ಆಮೇಲೆ ಏನ್ ಮಾಡಿದ್ದೀರಿ ಹೇಳಿ? ಒಂದು ಪೊಲೀಸ್ ಸ್ಟೇಷನ್ ಕೊಡಲ್ಲ ನೀವು. ಕೇಳಿದ್ದೇನೇನು ಗೊತ್ತಾ ಮಾನ್ಯ ಅಧ್ಯಕ್ಷರೇ? ಆಯ್ತು, ಒಂದೇ ಸೆಕೆಂಡ್ ಮುಗಿಸ್ತೇನೆ. ಕೇಳಿದ್ದೆ ಅಂತ ಹೇಳ್ಬಿಡ್ತೀವಿ. ಯಾಕಂದ್ರೆ ಕೇಳಿದ್ ಕೊಡ್ಲಿಲ್ಲ ಅಂದ್ರೆ ಅಟ್ಲೀಸ್ಟ್ ಅದು ಫಸ್ಟ್ ಹೇಳ್ಬೇಕಲ್ಲ, ಬೇರೆ ಚರ್ಚೆ ಮಾಡಿ ಈಗ ಲಾಸ್ಟಿಗೆ ಅದು ಕೇಳಿದ್ ಕೊಟ್ಬಿಡ್ತಾರೆ ಅಂತ ವಿಶ್ವಾಸದಿಂದ ಹೇಳ್ತಾ ಇದ್ದೀನಿ. ಹೀಗೆ ನಗು ಬಂತು. ಅವ್ರು ಹೇಳಿದ್ರು ಶಿವಮೊಗ್ಗ ಜಿಲ್ಲೆನ ಅಭಿವೃದ್ಧಿ ಶೂನ್ಯ ಜಿಲ್ಲೆ ಮಾಡಿರೋಕ್ಕೋಸ್ಕರ ಶ್ರೀ ಸಿದ್ದರಾಮಯ್ಯನವ್ರಿಗೆ ಒಂದು ಪ್ರಶಸ್ತಿ ಕೊಡಬೇಕು ಅಂತ ಹೇಳಿದ್ರು. ನೀವು ಓಕೆ ಮುಂದೆ ಹೋಗಿ ಪ್ರಶಸ್ತಿ ಕೊಡಕ್ಕೆ ಒಪ್ಕೊಂಡು ನಮ್ಮ ಪರವಾಗಿದ್ದೀರಿ ಮಾನ್ಯ ಅಧ್ಯಕ್ಷರೇ ನೀವು. ಅಂದ್ರೆ ನನ್ನ ವಿಚಾರದ ಪರವಾಗಿದ್ದೀರಿ ಅಂತ. ನನ್ನ ಅಧ್ಯಕ್ಷರು ಕೇಳಿದ್ದೇನು ಗೊತ್ತಾ? ನಾವು ಸರ್ಕಾರಿ ಮೆಗಾನ್ ಆಸ್ಪತ್ರೆ ಕೇಳಿದ್ವಿ, ಕೊಡ್ಲಿಲ್ಲ. ಶಿವಮೊಗ್ಗ ಭದ್ರಾವತಿ ಪೊಲೀಸ್ ಕಮಿಷನರೇಟ್ ಸ್ಥಾಪನೆ ಮಾಡಬೇಕು ಅಂತ ಕೇಳಿದ್ವಿ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಬೇರೆ ಬೇರೆ ರೀತಿಯ ವಿಷವರ್ತುಲಗಳಿಗೆ ಸಂಬಂಧಪಟ್ಟಂತ ಸಂಗತಿಗಳು ನಡೀತಾ ಇದೆ ಅಂತ ಹೇಳಿ 4 ಬಾರಿ ನಾನೇ ಮಾನ್ಯ ಗೃಹ ಸಚಿವರನ್ನು ಭೇಟಿ ಮಾಡಿದ್ದೆ. ಅದು ಕೊಡ್ಲಿಲ್ಲ. 2ನೇ ಹಂತದ ಕುಡಿಯ ನೀರಿನ ಯೋಜನೆ ಕೊಡ್ಲಿಲ್ಲ. ಇಲ್ಲ ಸಂಖ್ಯೆ ಎಷ್ಟಿದೆ ಅಂತ. ಆಯುಷ್ ವಿಶ್ವವಿದ್ಯಾನಿಲಯ ಎಕರೆಗಟ್ಟಲೆ ಜಾಗ ಕೊಟ್ಟಿವಿ ಮಾನ್ಯ ಅಧ್ಯಕ್ಷರೇ, ಎಕರೆಗಟ್ಟಲೆ ಜಾಗ ಕೊಟ್ಟಿದ್ವಿ. ಅದ್ರ ಬಗ್ಗೆ ಒಂದು ಮಾತಿಲ್ಲ. ಜಿಲ್ಲಾ ಆಡಳಿತ ಭವನ ಬೇಕು ಅಂತ ಅಪೇಕ್ಷೆ ಪಟ್ಟಿದ್ರು, ಅದ್ರ ಕೊಡ್ಲಿಲ್ಲ. ಕೊಳಗೇರಿ ಪ್ರದೇಶಗಳ ಅಭಿವೃದ್ಧಿಗೋಸ್ಕರ ಅದಕ್ಕೆ ಅನುದಾನ ಕೊಡ್ಲಿಲ್ಲ. ನೆಹರು ಕ್ರೀಡಾಂಗಣಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ನಾನೇ ಹೋಗಿ ಭೇಟಿ ಮಾಡಿದೆ ಮಾನ್ಯ ಅಧ್ಯಕ್ಷರೇ. ಸರ್, ನೆಹರು ಸ್ಟೇಡಿಯಂ ನಾವೊಂದಷ್ಟು ಡೆವಲಪ್ಮೆಂಟ್ ಮಾಡಿದ್ವಿ, ಅದಕ್ಕೆ ಇನ್ನೂ ಅಗತ್ಯ ಇದೆ ಅಂತ ಹೇಳಿ ಅನೇಕ ಹೇಳ್ತಾರೆ. ಇನ್ನೂ ಸ್ಟೇಡಿಯಂ ನಾವು ನಿರ್ಮಾಣ ಬೇರೆ ಮಾಡ್ತಾ ಇದೀವಿ, ಹಣ ಕೊಡಿ ಅಂತ ಹೇಳಿದ್ರೆ ಇನ್ನೂ ಆ ಸ್ಟೇಡಿಯಂ ಹಣ ಕೊಡಲಿಲ್ಲ ಸರ್. ಓಕೆ, ಇದಕ್ಕೇನು ಹೇಳಿದ್ರಲ್ಲ ಕಂಕ್ಲೂಡ್ ಮಾಡಿ. ಈಗ ನೆಕ್ಸ್ಟ್ ಈ ಕಡೆ ಯಾರು ಮಾತಾಡ್ತಾರೆ? ಹೇಳ್ತೀವಿ. ಕೈಗಾರಿಕೆಗಳ ಬೆಳವಣಿಗೆಗೆ ಗಂಭೀರವಾಗಿ ಯೋಚನೆ ಮಾಡ್ತಿಲ್ಲ. ಕೃಷಿ ಆಧಾರಿತ ಉತ್ಪನ್ನಗಳ ಸಂಸ್ಕರಣೆಗೆ ಫುಡ್ ಪಾರ್ಕ್ ಬೇಕು ಅಂತ ಹೇಳಿದಲ್ಲ, ಕೊಟ್ಟಿಲ್ಲ ಅನ್ನೋ ಪಟ್ಟಿಗಳ ನಿಮ್ ಕೈ ಮಾನ್ಯ ಅಧ್ಯಕ್ಷರೇ ಕೊಡ್ತೇನೆ. ಮುಂದೆ ನೆಕ್ಸ್ಟ್ ಮಾನ್ಯ ಮುಖ್ಯಮಂತ್ರಿಗಳು ಉತ್ತರ ಕೊಡಬೇಕಾದ್ರೆ ಇದಕ್ಕೆ ನ್ಯಾಯ ಕೊಡಿಸಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ನಾನು ಇಷ್ಟಪಡ್ತೇನೆ. ಇನ್ನೊಂದು ಬಹಳ ಗಂಭೀರವಾದ ಇದು ಮುಗಿತು. ಮಾನ್ಯ ಅಧ್ಯಕ್ಷರೇ, ಮಲೆನಾಡಿಗೊಂದು ಬೃಹತ್ ವಿಜ್ಞಾನ ಕೇಂದ್ರ ಬೇಕು ಅಂತ ಅಪೇಕ್ಷೆ ಇದೆ. ಮಲೆನಾಡಿ ಬಹಳ ಇಂಪಾರ್ಟೆಂಟ್ ಇದು. ಶೃಂಗೇರಿಯಲ್ಲಿ ಜಾಗ ಕೊಟ್ಟಿದ್ದಾರೆ ಇದಕ್ಕೆ. ಅದಕ್ಕೆ ಬೇಕಾದಂತ ಹಣದ ಕೊರತೆ ಇಲ್ಲ ನಮಗೆ. ಆದ್ರೆ ಬಾಹ್ಯಾಕಾಶಕ್ಕೆ ಸಂಬಂಧಪಟ್ಟಂತ ಏನೇನು ಸಂಶೋಧನೆಗಳು ಮಾಡಿ ಮೇಲಕ್ಕೆ ಹೋಗಿ ಕಳಿಸಿದ್ದಾರೆ ಅನೇಕ ವ್ಯಕ್ತಿಗಳನ್ನ. ಸುರೇಶ್ ಅಂತ ಹೇಳಿ ಒಬ್ಬ ವ್ಯಕ್ತಿ, ಒಬ್ಬ ವಿಜ್ಞಾನಿ, IIST ಕುಲಪತಿ ಅವರು, BS ಸುರೇಶ್ ಅವರು ಇಸ್ರೋದಲ್ಲಿ ಕೆಲಸ ಮಾಡಿದಂಥವ್ರು, ಅನೇಕ ರೀತಿಯ ವಿಜ್ಞಾನಕ್ಕೆ ಬೇಕಾಗಿರುವಂತ ಸಂಗತಿಗೆ ಶಕ್ತಿ ಕೊಟ್ಟಂತವ್ರು, ವಿಜ್ಞಾನಕ್ಕೆ ಸೈಂಟಿಸ್ಟ್ ಅವರು. ಸೊ ಅವರೊಂದು ಕಲ್ಪನೆ ಇಟ್ಕೊಂಡು ಯೋಚನೆ ಮಾಡಿದ್ದಾರೆ, ಸರ್ಕಾರಕ್ಕೆ ಕಳಿಸಿದ್ದಾರೆ. ಏನು ನೀವು 4 ಹಣ ಕೊಡಬೇಡಿ ಮಾನ್ಯ ಅಧ್ಯಕ್ಷರೇ, ಇದಕ್ಕೊಂದು NOC ಕೊಡಿ ನೀವು. ದಯಮಾಡಿ ಇದಕ್ಕೊಂದು NOC ಕೊಡಿ. ಪತ್ರಿಕೆಗಳಲ್ಲೂ ಕೂಡ ಇದ್ರ ಬಗ್ಗೆ ಚರ್ಚೆ ಆಗಿದೆ. ಇದೆಲ್ಲ ಗಂಭೀರವಾಗಿ ತಗೊಂಡು ಯೋಚನೆ ಮಾಡಿ ಒಂದು NOC ಕೊಡಬೇಕು ಅಂತ ವಿನಂತಿಯನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಮಾನ್ಯ ಅಧ್ಯಕ್ಷರೇ, ಬಹಳ ಒಂದು ವಿಶೇಷವಾದಂತಹ ಒಂದು ಸಂದರ್ಭದಲ್ಲಿ ನನಗೆ ಬಜೆಟ್ ಮೇಲೆ ಅವಲೋಕನ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ನನಗೆ ಸಿಕ್ಕಂತ ವಿಚಾರಗಳನ್ನು ತಮ್ಮ ಗಮನಕ್ಕೆ ತರುವಂತ ಪ್ರಯತ್ನ ಪ್ರಾಮಾಣಿಕವಾಗಿ ನಾವು ಮಾಡಿದ್ದೇವೆ. ಇದಕ್ಕೆ ಮುಖ್ಯಮಂತ್ರಿಗಳು ಉತ್ತರ ಕೊಡಬೇಕಾದ್ರೆ ನ್ಯಾಯ ಕೊಡಿಸಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಅವಕಾಶ ಕೊಟ್ಟಿದ್ದಕ್ಕೆ ವಂದಿಸಿ ನಿಮಗೆ ಮತ್ತು ಮಾನ್ಯ ಅಶೋಕ್ ಅವರಿಗೆ ವಂದಿಸಿ ನಾನು ಮಾತ್ರ ಮುಕ್ತಾಯ ಮಾಡ್ತೇನೆ. ನಮಸ್ಕಾರ. ಸುರೇಶ್ ಶೆಟ್ರೆ ಇಲ್ಲ ಮಾತಾಡೋದಿಲ್ಲ. ಸನ್ಮಾನ್ಯ ಅಧ್ಯಕ್ಷರೇ, 2026-27 ಆಯೋಗದ ವಿಷಯದ ಮೇಲೆ ಚರ್ಚೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದಾಗ 15-20 ಮಿನಿಟ್ಸ್ ಮುಗಿಸ್ತೇನೆ. ನಾನು ಅಭಿನಂದನೆ ಸಲ್ಲಿಸ್ತೇನೆ. ಬಹುಶಃ ಒಂದು ಬಜೆಟ್ ಅಂದ ತಕ್ಷಣ ನಾವೆಲ್ಲರೂ